ಫಿಸಿಕ್ಸ್ ಒಳಗ ಓಕೆ. ಸೊ ಭಾಳ ಆಕ್ಚುಲಿ ನನಗೆ ಬಹಳ ಸೇರೋ ಸಬ್ಜೆಕ್ಟ್ ಇದು. ನಾನೇನು ಫಿಸಿಸಿಸ್ಟ್ ಅಲ್ಲ, ಫಿಸಿಕ್ಸ್ ಸೈಂಟಿಸ್ಟ್ ಏನಂತ ಕರೀತಾರು, ಫಿಸಿಸಿಸ್ಟ್ ಅಂತ ಕರೀತಾರು. ಬಟ್ ನಾನು ಫಿಸಿಸಿಸ್ಟ್ ಅಲ್ಲದೆ ಇದ್ರು ಸಹಿತ, ಅಂದ್ರೆ ಫಿಸಿಕ್ಸ್ ಸೈಂಟಿಸ್ಟ್ ಅಲ್ಲದೆ ಇದ್ರು ನಾನು ಫಿಸಿಕ್ಸ್ ಬಗ್ಗೆ ನಂಗೆ ಬಹಳ ಇಂಟ್ರೆಸ್ಟ್. ಸೊ ಫಿಸಿಕ್ಸ್ ಬಗ್ಗೆ ನಾ ಬಹಳ ಓದ್ತಿದ್ನಿ. ಇಂಟ್ರೆಸ್ಟ್ ಔಟ್ ಆಫ್ ಇಂಟ್ರೆಸ್ಟ್, ನಾಟ್ ನನ್ಗೇನು ಅದಕ್ಕೆ ಎಕ್ಸಾಮ್ಗೋಸ್ಕರ ಅಂತಲ್ಲ, ಬಟ್ ಬಹಳ ನಾನು ಸ್ವಂತ ಇಂಟ್ರೆಸ್ಟ್ ಇದೆ ಅಂತ ನಾನು. ಯಾಕಂದ್ರೆ ನನಗೆ ಇದನ್ನೆಲ್ಲ ತಿಳ್ಕೊಳ್ಳೋದು ಬಹಳ, ಸುತ್ತಮುತ್ತಲ ಏನ್ ನಡೆದೈತಾರೆ ಎಲ್ಲ ಕಂಪ್ಲೀಟ್ ವಿದ್ಯಮಾನಗಳು ತಿಳ್ಕೊಳ್ಳೋದು ಬಹಳ ಇಂಟ್ರೆಸ್ಟ್ ಇತ್ತು. ಹೌ ಡಿಡ್ ದಿಸ್ ಹೋಲ್ ಯೂನಿವರ್ಸ್ ಕೇಮ್ ಅಬೌಟ್, ಬಹಳ ದೊಡ್ಡ ದೊಡ್ಡ ಕ್ವಶನ್ಸ್ ಇದೆ. ಹೌದು, ಬಹಳ ಮಂದಿ ನೀವೆಲ್ಲ ಕೇಳ್ತಿರ್ತಾರೆ, ಇದಾ ಶುರು ಹೆಂಗಾತ್ರಿ, ಯೂನಿವರ್ಸ್ ಬಂದ್ ಹೆಂಗಿದೆಲ್ಲ. ಹೌದು, ಆಮೇಲೆ ಗ್ಯಾಲಕ್ಸಿಗಳು, ದೊಡ್ಡ ದೊಡ್ಡ ಸೂಪರ್ನೋವಾ, ಇವೆಲ್ಲ ಹೆಂಗ್ ತಯಾರಾದವು, ಎಲ್ಲಿಂದ ಬಂತಿದೆಲ್ಲ, ಮತ್ತೆ ಇವೆಲ್ಲ ಒಂದು ನಿಯಮಬದ್ಧವಾಗಿ ನಡೆದಿದ್ದಾವ ಎಲ್ಲ. ಎಷ್ಟೊಂದು ಆಕಾಶದಲ್ಲಿ ನಮ್ಗ ನೋಡಿದಾಗ ಗೊತ್ತಾಕೈತಿ ಗ್ಯಾಲಕ್ಸಿಗಳು ಅದಾವ. ಪ್ರತಿ ಗ್ಯಾಲಕ್ಸಿ ಒಳಗ ಎಷ್ಟೋ ಸ್ಟಾರ್ಸ್ ಅದಾವ. ಸ್ಟಾರ್ ಅಂದ್ರೇನು, ನಮ್ಮ ಸೂರ್ಯನಂತ ಒಂದು ಸಿಸ್ಟಮ್ ಅವಲ್ಲ. ಪ್ರತಿಯೊಂದು ಸ್ಟಾರ್ ಅಂದ್ರೆ ನಮ್ದು ಸೂರ್ಯ ಅದಲ್ಲ, ಅವನು ಒಬ್ಬ ಸ್ಟಾರ್, ನಕ್ಷತ್ರ. ನಮ್ಮ ಸೂರ್ಯ ಅದಲ್ಲ, ಅವನು ನಕ್ಷತ್ರನೇ. ನಮ್ಮ ಸೂರ್ಯ ಏನದಾನ, ಅವ್ನು ನಮ್ಮ ಅತ್ಯಂತ ಹತ್ತಿರದ ನಕ್ಷತ್ರ, ದೊಡ್ಡವ ಕಾಣಿಸ್ತಾನ ಅಷ್ಟೇ. ಬಹಳ ಸಮೀಪ ಇರೋದ್ರಿಂದ ಬಹಳ ಪ್ರಖರವಾದ, ಹಗಲಲ್ಲಿ ಉಳಿದಿದ್ದು ಇರ್ತಾವ, ಆದ್ರೆ ನಾವು ಇವನ ಪ್ರಖರತೆಯಲ್ಲಿ ಅವು ಕಾಣೋದಿಲ್ಲ ಅಷ್ಟೇ. ಸೂರ್ಯನ ಪ್ರಖರತೆ ಬಹಳ, ನಾವು ಸೂರ್ಯ ಬಹಳ ಹತ್ತಿರ ಅದೇ, ನಾವು ಸೂರ್ಯ ಬಹಳ ಹತ್ತಿರ ಅದೇ. ಸೊ ಇಷ್ಟೊಂದು ಸ್ಟಾರ್ಸ್ ಏನ್ ಸಾಮಾನ್ಯ ಇಲ್ಲ, ಅವ್ರು ದೊಡ್ಡದಾವ್ ಬಹಳ. ಸೂರ್ಯ ಮ್ಯಾಸಿವ್, ಸೂರ್ಯ ಏನು ಕಮ್ಮಿ ದೊಡ್ಡವಿಲ್ಲ. ಭೂಮಿ ಬರೇ ಅವನ ಒಂದು ಕಣ ಅಷ್ಟೇ, ಅವನಿಂದ ಸಿಡಿದು ಬಂದಂತ ಒಂದು ಕಣನೇ ಭೂಮಿ. ಇವೆಲ್ಲ ಏನ್ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತಾಕತ್ತವಲ್ಲ, ಏನವು ಅವನಿಂದ ಸಿಡಿದು ಬಂದಂತ ಕೆಲವೊಂದು ಕಣಗಳು. ಸ್ಟಾರ್ಟಿಂಗ್ ಅಲ್ಲಿ ಅವು ಏನ್ ಮಾಡಾಕತ್ತಾವ, ತಿರ್ಗಾಕತ್ತಾವ. ಆ ಭೂಮಿನೇ ಎಷ್ಟು ದೊಡ್ಡದು, ಅದ್ರ ಎಷ್ಟು ಪಾಲು, ಎಷ್ಟು ಪಟ್ಟು ದೊಡ್ಡದು ಸೂರ್ಯ. ಅಂತ ಎಷ್ಟು ಸೂರ್ಯಗಳು, ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಒಂದು ಗ್ಯಾಲಕ್ಸಿ ಒಳಗೆ. ಅಂತ ಎಷ್ಟು ಗ್ಯಾಲಕ್ಸಿಗಳು ಒಂದೊಂದು ಕ್ಲಸ್ಟರ್ನಾಗ, ಅಂತ ಕ್ಲಸ್ಟರ್ಗಳು ಎಷ್ಟಿದಾವ. ಸೊ ಹೌ ಡಿಡ್ ದಿಸ್ ಆಲ್ ಕೇಮ್ ಅಬೌಟ್, ಅದನ್ನ ಇಮ್ಯಾಜಿನ್ ಮಾಡಕ್ ನಮಗೆ ಒಂಥರ ಅನಿಸ್ತದೆ. ಓಕೆ, ಸೊ ಈ ಹಬಲ್ ಟೆಲಿಸ್ಕೋಪ್ ಆಗಿರ್ಬೋದು, ಆಮೇಲೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಆಗಿರ್ಬೋದು, ಈ ಹೊಸ ಹೊಸ ಟೆಲಿಸ್ಕೋಪ್ ಮಾಡಿದಾರಲ್ಲ, ಅಂತರಿಕ್ಷದೊಳಗಿಂದ ಫೋಟೋ ತೆಗಿಯಾಕತ್ತಾವ. ಅದನ್ನ ತೆಗೆದಿದ್ದು ನೋಡಿದ್ರೆ ಅಮೇಸಿಂಗ್ ಫೋಟೋಸ್ ಬರಕತ್ತಾವ. ನೋಡಿರ್ಬೋದು ನಾಸಾದಿಂದ ತೆಗೆದಿದ್ದ ಫೋಟೋಸ್ ಅಂತ ಎಲ್ಲ ಹೆಂಗ್ ಆಗ್ತಿದ್ವು ಅಂತ ತಿಳ್ಕೊಳ್ಳೋದ್ರಿಂದ ಇದಿತ್ತು. ಅದೇ ರೀತಿ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ಮೇಡ್ ಅಪ್ ಆಫ್. ಈಗ ಒಂದೇನೋ ಒಂದು ತಗೋತೀನಿ, ಒಂದು ಪೆನ್ ತಗೋತೀನಿ, ಅಥವಾ ಏನೋ ಒಂದು ತಗೋತೀನಿ, ಸೊ ಇದು ಪ್ಲಾಸ್ಟಿಕ್ ಐತಿ. ಸೊ ಇದನ್ನ ನೋಡ್ಕೊಂಡು ಹೋದಂಗ ಒಳಗಡೆ ಏನೈತಿ ಎಲ್ಲವೂ ಈ ಒಂದು ಗ್ಲಾಸ್ ಬೇರೆನೆ ಇರ್ತೈತಿ, ಉಸುಕ್ ಬೇರೆನೆ ಇರ್ತೈತಿ, ಕಬ್ಬಣ ಬೇರೆ ಇರ್ತೈತಿ, ಚಿನ್ನ ಬೇರೆ ಇರ್ತೈತಿ, ನೀರ್ ಬೇರೆ ಇರ್ತೈತಿ, ಪಾದರಸ ಬೇರೆ ಇರ್ತೈತಿ. ಆದ್ರೆ ಇವೆಲ್ಲ ನಾವು ಒಳಗಿದ್ರ ಮೂಲ ಘಟಕ ಎದರಿಂದ ಆಗೈತಪ್ಪ. ಬೇರೆ ಬೇರೆ ಬಿಲ್ಡಿಂಗ್ಗಳದಾವ, ಬೇರೆ ಬೇರೆ ಬೀಚ್ಗಳದಾವ. ಹಾ ಅಲ್ಲ, ಕರೆಕ್ಟ್, ನಿಮ್ಗೆಲ್ಲ ಗೊತ್ತಿರ್ತದೆ ಆಟಮ್ಸ್ ಅಂತ ಹೇಳಿ. ಬಟ್ ಆಟಮ್ಸ್ ಅಂದ್ರೆ ಇನ್ಫ್ಯಾಕ್ಟ್ ಬರೀ ಆಟಮ್ಸ್ ಗೆ ನಿಂತಿಲ್ಲ. ಮೊದ್ಲು ಆಟಮ್ಸ್, ಓಕೆ, ಅದನ್ನ ಬರೀ ಆಟಮ್ಸ್ ಅಂದ್ರೆ ಮುಗಿಯೋದಿಲ್ಲ. ಆಟಮ್ಸ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನದು ಅಂತ ಕರೆಕ್ಟ್ ಆಗಿ ತಿಳ್ಕೊಬೇಕು. ಸೊ ಇನ್ನು ಆಟಮ್ಸ್ ಮುಂದೆ ಜರ್ನಿ ಬಹಳ ಐತಿ ನಾವು ಒಳಗ. ಸೊ ಎದರಿಂದ ಇದು ಮಾಡಲ್ಪಟ್ಟೈತಿ, ಇವೆಲ್ಲ ಬೇರೆ ಬೇರೆ ಅದಾವಿನ. ಸೊ ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಣ, ಅದಕ್ಕೆ ಕಬ್ಬಿಣದ ಗುಣಲಕ್ಷಣಗಳು. ಚಿನ್ನ, ಅದಕ್ಕೆ ಅದರದೇ ಆದ ಗುಣಲಕ್ಷಣಗಳು. ಉಪ್ಪು, ಅದಕ್ಕೆ ಆದ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳು ಬೇರೆ ಬೇರೆ ಅದಾವ, ಅದ್ರ ಗುಣಗಳು. ಈ ಗುಣಗಳು ಎಕ್ಸಾಕ್ಟ್ ಆಗಿ ಎಲ್ಲಿಂದ ಬಂದು, ಎದರಿಂದಾಗಿ ಈ ಗುಣ ಚೇಂಜ್ ಆದವು, ಪ್ರಶ್ನೆಗಳು ಕಂಟಿನ್ಯೂಸ್ ಆಗಿ ಇರ್ತಿದ್ವು. ಮನುಷ್ಯಾಗಿದ್ದು ಯಾವತ್ತೂ ಇದ್ದು ಇದನ್ನೆಲ್ಲ ಆನ್ಸರ್ ಮಾಡೋದ ಫಿಸಿಕ್ಸ್. ಓಕೆ, ಸೊ ಇವತ್ತು ಒಂದು ಸಿಂಪಲ್ ಕ್ವಶನ್ ನಾನು ನಿಮಗೆ ಎಲ್ಲರಿಗೂ ಕೇಳ್ತೀನಿ. ಈಗ ನಾವು ಭೂಮಿ ಮೇಲಿಂದ ಈಗ ಚಂದ್ರಗ್ ನಾವು ಫಾರ್ ಎಕ್ಸಾಂಪಲ್ ರಾಕೆಟ್ ಕಳ್ಸಕತ್ತೇವೆ ಅಂತ ತಿಳ್ಕೊರಿ. ನಾವ್ ಯಾವ ಕಡೆ ಕಳಿಸ್ತೇವೆ, ರಾಕೆಟ್ ಹೆಂಗ್ ಹೋಗ್ತೈತೆ ಯಾವತ್ತು ಭೂಮಿ ಮೇಲಿಂದ? ಓಕೆ, ಸೊ ಮ್ಯಾಲ್ ಹೋಯ್ತು ಕಡೆಗೆ ಚಂದ್ರ ಕಡೆ ಹೋಯ್ತು. ಚಂದ್ರ ನಾವು ಮ್ಯಾಲ ಕಾಣಿಸ್ತೈತೆ ನಾರ್ಮಲಿ. ಸೊ ಮ್ಯಾಲ ಹೋಯ್ತು, ಚಂದ್ರ ಕಡೆ ಹೋಯ್ತು. ಚಂದ್ರ ಮೇಲೆ ಹೋಗಿ ಇಳಿದ್ರು. ಚಂದ್ರನ ಮೇಲೆ ಹೋಗಿ ಇಳಿದ್ಮೇಲೆ ಭೂಮಿಗೆ ಅವ್ರು ವಾಪಸ್ ಬರ್ಬೇಕು ಸಪೋಸ್. ಅವಾಗ ರಾಕೆಟ್ ಅನ್ನು ಯಾವಾಗ ಎಕಡೆ ಹಾರಿಸ್ಬೇಕು? ಅವ್ರು ಕೆಳಗೆ ಹಾರಿಸ್ಬೇಕು ಮತ್ತೆ ಮೇಲೆ ಹಾರಿಸ್ಬೇಕು? ಚಂದ್ರ ಮ್ಯಾಲ ಕಾಣ್ತಾನ್ರಿ. ಚಂದ್ರನ ಮ್ಯಾಲ ನಿಂತ್ರ ಭೂಮಿ ಮ್ಯಾಲ ಕಾಣಿಸ್ತದ್ರಿ. ಅಲ್ಲಿ ನಿಂತ್ರನು ಮ್ಯಾಗ ಹಾರಿಸ್ಬೇಕ್ರಿ ರಾಕೆಟ್, ಇಲ್ಲಿ ನಿಂತ್ರನು ಮ್ಯಾಗ ಹಾರಿಸ್ಬೇಕ್ರಿ ಏನಾಗತ್ತ. ಸೊ ಈಗ ನಾವ್ ಒಂದು ವಿಚಾರ ಮಾಡಿ, ಈಗ ಇಲ್ಲಿ ಬಾಲ್ ಇಲ್ಲ. ಓಕೆ, ನಾನು ಏನ್ ತಗೋತೀನಿ, ಈಗ 2 ವಸ್ತು ತಗೋತೀನಿ. ಕಾಣಿಸತ್ತ ನನ್ನ ವಿಡಿಯೋ ನಿಮ್ಗ?
ಓಕೆ. ಸೊ ಸಪೋಸ್ ನಮ್ದು ಇನ್ನೊಂದು ಮೊಬೈಲ್ ಐತಲ್ಲ, ಇದು ಮೊಬೈಲ್ ಭೂಮಿ, ಇದು ನಂದು ಸ್ಪೆಕ್ಟಕಲ್ಸ್ ಬಾಕ್ಸ್ ಐತಲ್ಲ, ಇದು ಚಂದ್ರ ಅಂತ ತಿಳ್ಕೊರಿ. ಓಕೆ. ಸೊ ನಾನು ಭೂಮಿಯಿಂದ ಚಂದ್ರ ಹೋಗ್ಬೇಕಾದ್ರೆ ಮ್ಯಾಲ ಹಾರಿದ್ನಪ್ಪ ಹಿಂಗ ವಿಶ್ವನಾಥ್. ಬಟ್ ನಾನು ಚಂದ್ರನ ಮೇಲೆ ಹೋದ್ಮೇಲೆ ಯಾವ ಕಡೆ ಕಾಣಿಸ್ಬೇಕು? ಈಗ ಬನಶ್ರೀ, ಯಾಸ್ಮಿನ್ ಏನ್ ಹೇಳಾಕ್ತೀರಿ ನೀವು? ಯಾಕಡೆ ಕಾಣಿಸ್ಬೇಕು? ಯಾಕಡೆ ಬರ್ಬೇಕು? ನಾನು ಹೊಳ್ಳಿ ಬರ್ಬೇಕಾದ್ರೆ ಭೂಮಿ ಕೆಳಗ ಕಾಣಿಸ್ತೈತಿ. ವಿಶ್ವನಾಥ ಏನೋ ಬೇರೆ ಹೇಳಕತ್ತಾನ. ನಾವು ಆಬ್ವಿಯಸ್ಲಿ ಈಗ ನೋಡು, ನಾವು ಒಂದು 50 ಅಂತಸ್ತಿನ ಒಂದು ದೊಡ್ಡ ಬಿಲ್ಡಿಂಗ್ ಐತಪ್ಪ. 50 ಅಂತಸ್ತಿನ ದೊಡ್ಡ ಬಿಲ್ಡಿಂಗ್ ಐತಿ ಬಾಂಬೆದಾಗ. ನಾನು ಇಲ್ಲಿಂದ ಮ್ಯಾಗಿನ ಅಂತಸ್ತಿಗೆ ಹೋಗ್ಬೇಕು, ಮ್ಯಾಲ ಹೋಗ್ತೇನೆ. ಅಲ್ಲಿಂದ ಬರ್ಬೇಕಾದ್ರೆ ಹೆಂಗ್ ಬರ್ತೀನಿ? ಕೆಳಗ್ ಬರ್ತೀನಿ. ಸರಿ, ನಾ ಹೇಳ್ಬಿಟ್ಟು ನಾವ್ ಚಂದ್ರನ ಮೇಲಿಂದ ಜಂಪ್ ಮಾಡ್ರೆ ಭೂಮಿ ಗ್ರಾವಿಟಿ ನಮ್ಮನ್ನ ಹೇಳ್ಕೊತೈತಿ. ಬರೀ ಚಂದ್ರ ಮೇಲಿಂದ ಜಂಪ್ ಮಾಡ್ರೆ ಸಾಕಲ್ಲ ಬನಶ್ರೀ? ಹಾ ರೀ, ಈಗ ಯಾರೋ ಒಬ್ರು ಅಲ್ಲಿಂದ ಜಂಪ್ ಮಾಡಿ ಒಬ್ರು ಲ್ಯಾಂಡ್ ಆಗಿರಿ ಭೂಮಿ. ಚಂದ್ರನ ಮೇಲೆ ಚಂದ್ರನ ಮೇಲಿಂದ ಚಂದ್ರನ ಮ್ಯಾಗಿಂದ ಜಂಪ್ ಮಾಡಿದ್ರೆ ಚಂದ್ರನ ಮೇಲೆ ಬೀಳ್ತಾರ. ಗುರುತ್ವಾಕರ್ಷಣೆ ಐತ್ರಿ. ಗುರುತ್ವಾಕರ್ಷಣೆ ಬಲ ಹಾ ರೋಹಿತ್ ಗೊತ್ತಿಲ್ಲ. ಭೂಮಿಗಿಂತನೂ ಕಡಿಮೆ ಐತಲ್ರಿ, 1/6 ಆಯ್ತು. ಹೌದು, ಆದ್ರೆ ನೀವು ಚಂದ್ರನ ಮ್ಯಾಗಿಂದ ಏನಾದ್ರು ಜಿಗಿದ್ರಿ ಅಂತಂದ್ರೆ ಕಡಿಮೆ ಇರ್ತೈತಿ ಗುರುತ್ವಾಕರ್ಷಣೆ ಬಲ ಭೂಮಿಗಿಂತ. ಆದ್ರೂ ಸಹಿತ ನೀವು ಚಂದ್ರನ ಮೇಲಿಂದ ಜಿಗಿದ್ರೆ ಎಲ್ಲಿ ಹೋಗಂಗಿಲ್ಲ, ಚಂದ್ರನ ಮೇಲೆ ಬೀಳ್ತಾರೆ ಅಷ್ಟೇ. ಓಕೆ. ಸೊ ಸ್ವಲ್ಪ ಸ್ಲೋ ಆಗಿ ಬೀಳ್ತಾರೆ ಅಷ್ಟೇ, ಸ್ವಲ್ಪ ಸ್ಲೋ ಆಗಿ ಬೀಳ್ತಾರೆ. ಬಟ್ ಚಂದ್ರಗನ ಬೀಳ್ತಾರೆ, ಮತ್ತೆ ಎಲ್ಲಿ ಹೋಗಂಗಿಲ್ಲ. ಆದ್ರೆ ಈಗ ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಏನಿತ್ತು, ನಾವು ಇಲ್ಲಿಂದ ಚಂದ್ರಕ್ಕೆ ಹೋಗ್ಬೇಕಾದ್ರೆ ಮೇಲ್ಗಡೆ ಹೋಗ್ತೀವಿ, ಅಲ್ಲಿಂದ ಬರ್ಬೇಕಾದ್ರೆ ಕೆಳಗೆ ಬರ್ಬೇಕಾಗಿತ್ತು, ಕೆಳಮುಖವಾಗಿ. ನಾವು ಮತ್ತಲ್ಲಿ ವಿಶ್ವನಾಥ್ ಏನ್ ಹೇಳ್ದ, ಅಲ್ಲಿಂದನೂ ಸಹಿತ ಮತ್ತೆ ಮ್ಯಾಲ ಹೋಗ್ತೇವೆ ಅಂತ. ಮತ್ ಹಂಗಾದ್ರೆ ಮ್ಯಾಲ ಯಾವ್ದೈತಿ, ಕೆಳಗೆ ಯಾವ್ದೈತಿ? ಏನ್ ಅನ್ಕೊಂಡಿದ್ನಿ ಅಂದ್ರಿ, ಈಗ ಭೂಮಿ ಅಂತ ಹಿಂಗಾಗಿ ಮ್ಯಾಗ ನೋಡಿದಾಗ ಅಲ್ಲಿ ಮ್ಯಾಗ ಚಂದ್ರ ಕಾಣತಾರ್ರಿ. ಮ್ಯಾಗಿಲ್ ನಿಂತ್ರನ ಹಂಗ ಇಲ್ಲಿ ಕೆಳಗ ನೋಡ್ಬೇಕಂದ್ರ ನಾವು ಅಲ್ಲಿ ಗುರುತ್ವಾಕರ್ಷಣೆ ಇರ್ಲಿಲ್ಲ ಅಂದ್ರ ಅದು ನೇಟಾಗಿ ನಿಂತ್ಕೊಂಡ್ವಿ ಅಂದ್ರ ಭೂಮಿ ನಮಗ್ ಮ್ಯಾಕ ಕಾಣತ್ತಲ್ರಿ ಅಂತಂದೆ. ಓಕೆ. ಆಕ್ಚುಲಿ ನೀವು ಸ್ಪೇಸ್ ಅಲ್ಲಿ ಡೀಪ್ ಸ್ಪೇಸ್ ನೋಡಿದ್ರೆ, ಫಿಸಿಕ್ಸ್ ಒಳಗೆ ನೀವು ಸ್ಟಾರ್ಟ್ ಮಾಡೋದನ್ನ ಎಲ್ಲಿಂದ? ಡೀಪ್ ಸ್ಪೇಸ್. ನೀವು ಸ್ಪೇಸ್ ಒಳಗೆ ನಾವೆಲ್ಲ ಅದಲ್ಲ, ಸ್ಪೇಸ್ ಒಳಗ ಮ್ಯಾಲೆ ಕೆಳಗೆ ಅನ್ನೋದು ಏನೂ ಇಲ್ಲ. ಒಂದ್ ನಿಮಿಷ ತೋರಿಸ್ತೇನೆ. ಇದು ಭೂಮಿ. ಹೌದ್ರಿ. ಭೂಮಿ. ಓಕೆ. ಈಗ ಈ ಭೂಮಿ ಮೇಲೆ ನಾವೆಲ್ಲರೂ ಹೆಂಗ್ ನಿಂತೇವು ನೋಡಿ. ಈ ಭೂಮಿ ಮ್ಯಾಗ ಎಲ್ಲಾ ಕಡೆ ಇದಾರೆ ಮನುಷ್ಯರು. ನಾವು ದೊಡ್ಡ ತೆಗಿತೇವೆ, ಇಷ್ಟು ದೊಡ್ಡವರೋದಿಲ್ಲ ಭೂಮಿಗೆ ಸಂಬಂಧಿಸಿದಂತೆ. ಭೂಮಿಗೆ ಸಂಬಂಧಿಸಿದ ಇಷ್ಟು ಸಣ್ಣ ಚುಕ್ಕಿನೂ ಆಗುದಿಲ್ಲ ನಾವು. ಓಕೆ. ಆದ್ರೆ ನಿಮ್ಗೆ ಕಾಣಿಸ್ತೇವೆ ಅಂತ ನಾ ಎಲ್ಲ ಹಿಂಗ್ ತೆಗಿತೇನೆ, ದೊಡ್ಡವ್ರು ತೆಗಿತೇವೆ ಹಿಂಗೆ. ಈಗ ಇಲ್ಲಿ ಅಷ್ಟ ಭೂಮಿ ಮೇಲೆ ಅದಾರು ಅಥವಾ ಈ ಕಡೆ ಭಾಗಕ್ಕೂ ಅದಾರು? ಇದು ಇಂಡಿಯಾ ಇದ್ರ ಬರೋಬ್ಬರಿ ಸುಮಾರಾಗಿ ಇದಕ್ಕೆ ಡಯಾಮೆಟ್ರಿಕಲಿ ಅಪೋಸಿಟ್ ಇರೋದು USA ಐತಿ, ಅಮೆರಿಕ ಆಯ್ತು. USA ಅನ್ನೋದಕ್ಕೆ ನಾನು ಅಂತಾನೆ ಎರಡು ಆಯ್ತು, ಸೌತ್ ಅಮೆರಿಕಾನು ಆಯ್ತು, ನಾರ್ತ್ ಅಮೆರಿಕಾನು ಆಯ್ತು. ಸೊ ನಾನು ಅಂತಾನೆ ಇದಕ್ಕೆ ಅಮೆರಿಕ ಆಯ್ತು. ಸೊ ಅಮೆರಿಕಾದಾಗೂ ಮಂದಿದೆ, ಅದಕ್ಕೂ ಮಂದಿದೆ. ಈ ಅಮೆರಿಕಾ ಮತ್ತು ಇಂಡಿಯಾದ ನಡುಕ್ ಸುಮಾರಾಗಿ ಇಲ್ಲಿ ಮತ್ತೆ ಬೇರೆ ಬೇರೆ ಐತಿ. ಇಲ್ಲಿ ಕಂಪ್ಲೀಟ್ ಏನೈತಿ, ಇಲ್ಲಿ ಯುರೋಪ್ ಖಂಡ ಐತಿ, ಕಂಪ್ಲೀಟ್ಲಿ ಯುರೋಪ್ ಖಂಡ ಐತಿ. ಹೌದಾ? ಯುರೋಪ್ ಖಂಡ ಐತಿ. ಆಮೇಲೆ ಇದೇ ರೀತಿ ನಮಗ ಇನ್ನು ಈ ಕಡೆಗೆ ನೀವು ಹೋದ್ರಿ ಅಂತಂದ್ರೆ ನಮಗ ಸುಮಾರಾಗಿ ಇಲ್ಲೆಲ್ಲೋ ಒಂದ್ ಕಡೆ ಜಪಾನ್ ಬರ್ತೈತಿ. ಓಕೆ. ಹಂಗ ಸೊ ಈ ತರ ಎಲ್ಲಾ ಬೇರೆ ಬೇರೆ ಅದಾವ. ಈ ಕಡೆನೂ ಅದಾವ, ಈ ಕಡೆ ಮೇಲ್ಮೈ ಮೇಲೂ ಅದಾವ. ಇಲ್ಲಿ ಎಲ್ಲಾ ಕಡೆ ಹಿಂಗೆಲ್ಲ ಪೂರ್ತಿ ಬಾಲ್ ಐತಿ, ರೈಟ್? ಬಾಲ್ ಐತಿ. ಈ ಬಾಲ್ ಮೇಲೆ ಎಲ್ಲಾ ಕಡೆ ಮಂದಿ ನಿಂತ, ಹೌದು? ಎಲ್ಲಾ ಕಡೆ ಮಂದಿ. ಈಗ ಅಮೆರಿಕಾದಾಗಿನ ಮಂದಿ ಹಿಂಗ್ ನಿಂತಿರ್ತಾರೇನು? ಹೌದು. ಓಕೆ. ಬಟ್ ಇದು ಶೀರ್ಷಾಸನ ಹಾಕಿದಾಗ ಅಷ್ಟೇ ಹಿಂಗ್ ನಿಲ್ತಾರ. ಇದ ಟೈಮ್ದಾಗ ನಾವು ಮನುಷ್ಯರು ಏನಿದೇವಲ್ಲ, ನಾವು ಎದ್ರ ಮೇಲೆ ನಿಲ್ತೀವಿ, ನಾವ್ ಇನ್ನೇನ್ ಎಲ್ಲೇ ನಿಲ್ಬೇಕಾದ್ರೆ ಎದ್ರ ಮೇಲೆ ನಿಲ್ತೀವಿ? ನಮ್ಮ ಕಾಲ್ ಮೇಲೆ ನಿಲ್ತೀವಿ, ಹೌದಲ್ಲ? ವಿ ಆರ್ ಮೇಡ್ ಲೈಕ್ ದಟ್. ಸೊ ನಾವು ಕಾಲ್ ಮೇಲೆ ನಿಲ್ತೀವಿ ಅಂದ್ಮೇಲೆ ನಾವ್ ಹೆಂಗ್ ನಿಂತಿರ್ತೇವೆ? ಯಾವತ್ತು ಹಿಂಗ್ ನಿಂತಿರ್ತೇವೆ.
ರೈಟ್. ಹಿಂಗೆಲ್ಲ ಕಣ್ಣು ನಿಂತಿರ್ತದೆ. ಈ ತರ ಎಲ್ಲ ಕಣ್ಣು ನಿಂತಿರ್ತದೆ. ರೈಟ್. ಸೊ ಇಲ್ಲಿ ಅವ್ರಿಗೆ ಅಮೆರಿಕದ ಹಂಗಾದ್ರು ಇದು ಎಲ್ಲಿತ್ತಿದ್ದು, ಈ ಗೋಳ ಎಲ್ಲಿತ್ತಿದ್ದು, ತೇಲಾಕತ್ತಿದ್ದು ಅಂತರಿಕ್ಷದಾಗ ಐತಿದ್ದು ಪೂರ್ತಿ. ಇಲ್ಲಿ ಕೆಳಗೆ ಏನು ಇಲ್ಲ, ಸ್ಪೇಸ್ ಐತಿಲ್ಲ, ಡೀಪ್ ಸ್ಪೇಸ್ ಐತಿಲ್ಲ, ಡೀಪ್ 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 ಸ್ಪೇಸ್ ಐತಿಲ್ಲ. ಮತ್ ಇವ್ರು ಬೀಳಾಕೆ ಯಾಕತ್ತಿಲ್ಲ? ಹಿಂಗಾದ್ರ ಅಂಜಾಕತ್ತಿಲ್ಲ ಇವ್ರು ಮನುಷ್ಯಾಗ. ಈ ಮನುಷ್ಯಾಗ ಮತ್ತ ಈ ಮನುಷ್ಯಾಗ ನಮ್ ನೋಡ್ರಿ ಏನಂತ, ನೀವ ಸೇಫ್ ಕಾಣಕತ್ತಂಗ, ಬಹಳ ಸೇಫ್ ಅದ ನೋಡ್ರಿ, ಏನು ಎಲ್ಲಿ ಹೋಗಾಕತ್ತಿಲ್ಲ, ಗುರುತ್ವಾಕರ್ಷಣೆಯನ್ನು ಹಿಡಿದಿಟ್ಕೊಂಡಿರ್ತೀವಿ, ಎಲ್ಲಿ ಹೊಂಟಿಲ್ಲ ಅನ್ಸ್ತೈತಿ. ಈ ಮನುಷ್ಯ ನೋಡಿದ್ರೆ ಸೇಫ್ ಅನ್ಸಾಕತ್ತಿಲ್ಲ, ಇವೇನೋ ಬಿದ್ದು ಬಿಡ್ತಾನ ಅನ್ಸಾಕತ್ತೈತಿ. ಓಕೆ, ಈಗ ಈ ಮನುಷ್ಯಾಗ ನೋಡಿದಾಗ ಇವನು ಸಹಿತ ಬಹಳ ಅನ್ಸೇಫ್ ಕಾಣಿಸ್ತಾನ, ಏನಪ್ಪ ಇವ್ ಕಡೆ ಬೀಳ್ತಾನ. ಇವನ ದೃಷ್ಟಿಯಿಂದ ನೋಡಿದಾಗ ಇವನ್ ಅನ್ಸ್ತಾನ, ಇವನ್ ಯಾಕೆ ಬೀಳಾಕತ್ತಿಲ್ಪ ಕೆಳಗೆ. ಆದ್ರೆ ಇವನಂತಾನು ನಾಯಲ್ಲಿ ಬೆಳ್ಳಿ, ಇದೆಲ್ಲ ಮೇಲೆ ಇರೋದೇನೈತಿ, ಸ್ಕಾಯ್ ಐತಿ ಅಂತ. ಇವನೆಲ್ಲಂತ ನಾಯಲ್ಲಿ ಬೆಳ್ಳಿ, ನಾನು ಇಲ್ಲಿಂದ ಎಲ್ಲಿ ಸ್ಕೈಗೆ ಹೆಂಗ್ ಹೋಗ್ತೇನೆ, ನಾನು ಸ್ಕೈಗೆ ತಂತಾನ ಹೋಗ್ತೇನೆ, ನಾನು ಅಂತಾನ ಭೂಮಿ ಬಿಟ್ಟು ನಾನು ಸ್ಕೈಯಲ್ಲಿ ಹೋಗ್ತೇನೆ, ಹೋಗೋದಿಲ್ಲ ನಾನು ಸ್ಕೈಗೆ. ಸೊ ನಾವೀಗ ಆರಾಮಾಗಿ ಸೇಫ್ ಫೀಲ್ ಮಾಡ್ತೇವೆ, ಸೇಫ್ ಆಗಿ ಫೀಲ್ ಮಾಡ್ತೇವೆ, ನಾವೆಲ್ಲರೂ ಸುರಕ್ಷಿತ ಫೀಲ್ ಮಾಡ್ತೇವೆ. ನಾವು ಬೀಳ್ತೇವೆ ಅನ್ಸುದಿಲ್ಲ, ಸ್ಕೈಗೆ ನಾವು ಹಾರ್ತೇವೆ ಅಂತ ಕರಿತೇವೆ. ಸ್ಕೈಗೆ ನಾವು ಬೀಳ್ತೇವೆ ಅನ್ನೋದಿಲ್ಲ, ಸ್ಕೈಗೆ ನಾವು ಹಾರ್ತೇವೆ ಅಂತ ಕರಿತೇವೆ. ಯಾಕೆ ಇದು ಫೀಲಿಂಗ್ ಬರ್ತೈತೆ ನಮ್ಮಲ್ಲಿ, ಹಾರ್ತೇವೆ ಅನ್ನೋದು ಫೀಲಿಂಗ್ ಯಾಕೆ ಬರ್ತೈತೆ? ಯಾಕಂದ್ರೆ ಗುರುತ್ವಾಕರ್ಷಣೆ ನಮ್ಮನ್ನು ಹಿಡಿದು ಜೋರಾಗಿ ಇಟ್ಕೊಂಡೈತೆ ಅನ್ನೋದು ಸಲುವಾಗಿ ನಮಗೆ ಎಕ್ಸ್ಟ್ರಾ ನಾನು ಶಕ್ತಿಯನ್ನ ಹಾಕಿ ಹೋಗ್ಬೇಕು. ನಾನು ಒಂದು ವೇಳೆ ಬೀಳ್ಬೇಕಾದ್ರೆ ಸುಮ್ಮನೆ ಬೀಳಾಕ್ ಬರಂಗಿಲ್ಲ ನನಗೆ. ಸೊ ಅಮೇಸಿಂಗ್ ಥಿಂಗ್ ಅಂದ್ರೆ ಈ ತರ ನೀವು ಎಲ್ಲೋ ಡೀಪ್ ಸ್ಪೇಸ್ನಾಗ ಎಲ್ಲೋ ಅದೇಪ್ಪ, ಡೀಪ್ ಸ್ಪೇಸ್ನಾಗ ಎಲ್ಲೋ ಅದೇ ಅಂದ್ರೆ ನೀವೇನ್ ಮಾಡೋದಿಲ್ಲ, ತನ್ನ ಯಾವ್ದೋ ಇಲ್ಲಿ ಬಲ ಇರ್ಲಿಲ್ಲ ಅಂದ್ರೆ ನಿಮ್ ಮೇಲೆ ನೀವು ಎಲ್ಲಿ ಹೋಗಂಗಿಲ್ಲ, ಸುಮ್ಮನೆ ಎಲ್ಲಿರ್ತಾರೆ ಅಲ್ಲೇ ಇರ್ತೇನೆ. ಇಲ್ಲಿಪ್ಪ ಇಲ್ಲೇನೋ ಆಧಾರ ಇಲ್ಲ, ನಮ್ಗೆ ಹೆಂಗ ಅನ್ಸತಿ, ಓ ಡೀಪ್ ಸ್ಪೇಸ್ನಾಗ ಇಲ್ಲಿ ಏನೋ ಆಧಾರ ಇಲ್ಲ ಅನ್ಕೋದ ಬೆಳಕ್ ಚಾಲೂ ಮಾಡ್ತೇವೆ. ಎಲ್ಲಿ ಬೆಳೋದೇ ನಾವು ಡೀಪ್ ಸ್ಪೇಸ್ನಾಗ. ಓಕೆ, ಬೀಳೋದಂತ ಏನಿಲ್ಲ, ಇಲ್ಲ ಕೆಳಗೆ ಮೇಲಂತ ಇಲ್ಲ. ನೀವು ಇಲ್ಲಿ ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ, ಹಿಂಗೂ ಹೋಗೋದಿಲ್ಲ. ಎಲ್ಲಾ ಬೀಳೋವನ ಇವೆಲ್ಲ, ಎಲ್ಲಾ ಬೀಳೋ ಡೈರೆಕ್ಷನ್ ಇವು. ಇದೊಂದ ಬೀಳೋದಂತ ಹಂಗಲ್ಲ, ಇದು ನಮಗದು ತಲೆ ಒಳಗೆ ಕುಂತು ಬಿಟ್ಟೈತಿ. ಕೆಳಗ ಮೇಲ, ಕೆಳಗಂದ್ರೆ ಆಟೋಮ್ಯಾಟಿಕಲಿ ಬೀಳ್ತೇವಿ ಅಂತ ಹೇಳಿ ಆತರ ಏನು. ಈಗ ನಾವು ಯಾವ್ದಕ್ ಕೆಳಗಂತೇವ ಅಂದ್ರೆ ಪಾದದ ಕಡೆಗೆ ಇರೋ ದಿಕ್ಕಿಗೆ ನಾವು ಕೆಳಗ ಅಂತೇವೆ, ತಲೆ ಕಡೆಗೆ ಇರೋ ದಿಕ್ಕಿಗೆ ಮೇಲ ಅಂತೇವೆ ಅಷ್ಟೇ. ನಮ್ಮ ಪಾದಗಳು ಎಲ್ಲಿದಾವೋ ಅದಕ್ಕೆ ನಾವು ಕೆಳಗಡೆ ಅಂತೇವೆ ಈ ದಿಕ್ಕಿಗೆ. ಸೊ ಫಾರ್ ಎಕ್ಸಾಂಪಲ್ ಈ ಮನುಷ್ಯ ನೋಡ್ರಿ, ಈ ಮನುಷ್ಯಾಗ ನಾವೇನೋ ಒಬ್ಬನೇ ಮನುಷ್ಯ, ಇವನ್ ಫಸ್ಟ್ ಗೆ M1 ಅನ್ನೋ ನೀವು ಮನುಷ್ಯ, ಮ್ಯಾನ್ 1, ಇಲ್ಲಿ ಮನುಷ್ಯ 2, M2 ಅದ. M1 ಗೆ ಮ್ಯಾಲ ಯಾವ್ದು ಅಂತ ಕೇಳಿದ್ರೆ ಅವ್ನು ಈ ಕಡೆ ಮ್ಯಾಲ ಅಂತಾನೆ, ಇದು ಅಪ್ ಅಂತಾನೆ, ಆಮೇಲೆ ಇದಕ್ಕೆ ಡೌನ್ ಅಂತಾನೆ. M2 ಅದೇ ಕ್ವಶನ್ ಕೇಳಿದ್ರೆ ಅವನೇನಂತಾನು ಈ ದಿಕ್ಕಿಗೆ ಡೌನ್ ಅಂತಾನೆ. ಸೊ ನೋಡ್ರಿ, ಇಲ್ಲಿ ಡೌನ್ ಐತಿ, ಇಲ್ಲಿ ಅದೇ ದಿಕ್ಕು ಏನಾಗೈತಿ, ಅಪ್ ಆಗೈತಿ. ಸೊ ಈ ದಿಕ್ಕಿಗೆ ನಾವು ಅಪ್ ಅಂತೇವೋ ಡೌನ್ ಅಂತೇವೋ ಅನ್ನೋದು ನಮ್ಮ ಕಾಲುಗಳು ಯಾಕಡೆ ಅದಾವ ಅದ್ರ ಮೇಲಿಂದ. ಸೊ ನಮ್ಮ ತಲೆ ಈ ಕಡೆಗಿತ್ತು, ನಾವ್ ಇದಕ್ಕೆ ಅಪ್ ಅಂತೇವೆ, ನಮ್ಮ ತಲೆ ಈ ಕಡೆಗಿತ್ತು ಅಂದ್ರೆ ನಾವು ಈ ಕಡೆಗೆ ಅಪ್ ಅಂತೇವೆ. ಸೊ ಈ ತರ ನಮ್ಮ ತಲೆ ಮತ್ತು ಕಾಲುಗಳನ್ನ ಹೆಂಗ್ ಕಡೆ ಇದಾವಲ್ಲ ಅದ್ರ ಪ್ರಕಾರ ನಾವು ಅಪ್ ಅಂಡ್ ಡೌನ್ ಅಂತ ನಾವು ಯೋಚನೆ ಮಾಡ್ತೇವೆ. ಸೊ ನೀವು ಡೀಪ್ ಸ್ಪೇಸ್ನಾಗ ಒಂದ್ ವೇಳೆ ಅದೇ ಅಂತ ನೀವು ಎಲ್ಲೋ ಹೋಗಿ ಏನೋ ಆಗಿ ಡೀಪ್ ಸ್ಪೇಸ್ನಾಗ ಹೋಗಿ ನಿಂತ್ಬಿಟ್ಟೆ. ಸಪೋಸ್ ನಿಮ್ಮನ್ನ ರಾಕೆಟ್ ಒಳಗೆ ಎಲ್ಲೋ ಕಳಿಸ್ಬಿಟ್ಟಿದ್ರು, ನೀವು ಅಲ್ಲಿ ಏನ್ ಮಾಡಿದ್ರಿ, ಹೊರಗೆ ಬಂದ್ರೆ ಹೆಂಗೋ ಆಗಿ ಏನೋ ಮಾಡಿ ಅಲ್ಲಿ ಬರ್ತಾರ ಅವ್ರು, ಯೂಶಲಿ ಹಗ್ಗ ಕಟ್ಕೊಂಡು ಹೊರಗೆ ಬರ್ತಾರ, ರೋಪ್ ಇರ್ತಾವ. ಸೊ ಹಂಗ ಹೊರಗೆ ಬಂದಾಗ ಏನೋ ಆಯ್ತು, ಆಮೇಲೆ ನಿಮ್ಮನ್ನ ಅಲ್ಲೇ ಬಿಟ್ಟ ರಾಕೆಟ್ ಹೊಳೆ ಬಂತು ಅಂತ ತಿಳ್ಕೊರಿ. ಸಪೋಸ್ ನೀವು ಡೀಪ್ ಸ್ಪೇಸ್ನಾಗ ಅದರಿಗೆ. ಸೊ ಡೀಪ್ ಸ್ಪೇಸ್ನಾಗ ಇದ್ದಾಗ ಯಾವುದೇ ಬಲ ಇರ್ಲಿಲ್ಲ ಅಂದ್ರೆ, ಅಫ್ಕೋರ್ಸ್ ಯಾವ್ದಾದ್ರು ಒಂದು ಅಲ್ಲಿ ಗ್ರಾವಿಟೇಷನಲ್ ಪುಲ್ ಇತ್ತು, ನೀವು ಯಾವ್ದೋ ಗ್ರಹದ ಪುಲ್ನಾಗಿದ್ರೆ ಅಂದ್ರೆ ಆ ಕಡೆ ಪುಲ್ ಆಗ್ತದೆ. ಬಟ್ ಆತರ ಪುಲ್ ಇರ್ಲೇ ಇಲ್ಲ, ಯಾವುದೇ ರೀತಿ ನೀವು ಗ್ರಾವಿಟೇಷನಲ್ ಫೋರ್ಸ್ ಒಳಗೆ ಇರ್ಲಿಲ್ಲ, ಡೀಪ್ ಸ್ಪೇಸ್ನಾಗ ಇದ್ದಾರೆ ಅಂತ ಹೇಳ್ತೇನೆ ನಾನು. ಅದಕ್ಕೆ ಆ ಡೀಪ್ ಸ್ಪೇಸ್ನಾಗ ಇದ್ರಿ ಅಂತಂದ್ರೆ ನಿಮ್ಗೆ ಯಾವ ಬಲಾನು ಇರುದಿಲ್ಲ. ಬಲ ಇರ್ಲಿಲ್ಲ ಅಂತಂದ್ರೆ ನ್ಯೂಟನ್ ನಿಯಮದ ಪ್ರಕಾರ ನಿಮ್ಗೆ ಗೊತ್ತೈತಿ, ಏನಾಗುದಿಲ್ಲ, ಚಲನೆ ಉಂಟಾಗೋದೇನೆ ಇಲ್ಲ. ಸೊ ನೀವು ಯಾವ ದಿಕ್ಕಿನಾಗೂ ಹೋಗುದಿಲ್ಲ. ಅವಾಗ ನೀವು ಹಿಂಗೆ ನಿಮ್ಗೆ ಕಡೆ ನೋಡ್ರು ಸಹಿತ ಇಮ್ಯಾಜಿನ್ ಮಾಡಿ ನೀವು ಸ್ಪೇಸ್ನಾಗ ಇದಾರೆ ಅಂತ, ನಿಮ್ಗೆ ಯಾವ್ದು ಮ್ಯಾಲ ಯಾವ್ದು ಕೆಳಗ ಏನು ಗೊತ್ತಾಗೋದಿಲ್ಲ. ಹಿಂಗ್ ಮೇಲೆ ಅನಿಸ್ತೈತಿ, ಹಿಂಗ್ ಮೇಲೆ ಅನಿಸ್ತೈತಿ, ಯಾಕೆ ಗ್ರಾವಿಟಿ ಇಲ್ಲೇ ಇಲ್ಲ, ಅಲ್ಲಿ ತೇಲಾಡ್ತಿರ್ತಾರೆ ಅಷ್ಟೇ. ಆ ತೇಲಾಡುವಾಗ ಎಲ್ಲಿ ನೋಡಿದಲ್ಲೂ ಇನ್ಫಿನೈಟ್ ಸ್ಪೇಸ್ ಅಷ್ಟೇ, ಎಲ್ಲಿ ನೋಡಿದಲ್ಲಿ ಬರೀ ಸ್ಪೇಸ್, ಎಲ್ಲೂ ಸ್ಪೇಸ್ ಎಲ್ಲ ಖಾಲಿ ಜಾಗ. ಸೊ ಅವಾಗ ಮ್ಯಾಲ ಯಾವ್ದು, ಕೆಳಗೆ ಯಾವ್ದು, ಎಡಕ್ಕೆ ಯಾವ್ದು, ಬಲಕ್ಕೆ ಯಾವ್ದು, ಪೂರ್ವ ಯಾವ್ದು, ಪಶ್ಚಿಮ ಯಾವ್ದು, ಏನೂ ಇಲ್ಲ. ಕರೆಕ್ಟ್. ಸೊ ಆ ತರ ಪರಿಸ್ಥಿತಿ. ಹಂಗಿರುವಾಗ ಈಗ ಮೂನ್ ಏನಾಗತೈತಿ ನೋಡೋಣ ಈಗ. ಸೊ ನಾವು ರಾಕೆಟ್ ಅನ್ನ ಹಾರಿಸಿದಾಗ, ಇಲ್ಲಿಂದ ಈ ತರ ರಾಕೆಟ್ ಅನ್ನ ಇಲ್ಲಿ ಹಾರಿಸ್ತೇವೆ ಅಂತ ಗೊತ್ತು. ಅವಾಗ ನೋಡ್ರಿ
ಸೊ ಇಲ್ಲೆಲ್ಲ ಮಂದಿ ನಿಂತಿರ್ತಾರೆ, ಇಲ್ಲಿ ನೋಡಾಕ ಇದನ್ನೆಲ್ಲ ಮಂದಿ ನಿಂತಿರ್ತಾರಲ್ಲ, ಹಿಂಗೆಲ್ಲ ನಿಂತಿರ್ತಾರೆ, ಈ ತರ ತಲೆ ಮಾಡ್ಕೊಂಡು ನಿಂತಿರ್ತಾರೆ. ಇವ್ರಿಗೆಲ್ಲ ಚಂದ್ರ ಏನ್ ಕಾಣಕತ್ತಾನ, ಮ್ಯಾಲ ಅಂತ ಅನ್ನಕತ್ತಾರೆ. ಸೊ ಇವ್ರು ಮೇಲ್ಗಡೆ ಹಾರಿಸ್ತಾರೆ, ಇದಕ್ಕೆ ಮ್ಯಾಲ ಅಂತ. ಸೊ ಇಲ್ಲಿ ಬಂತಿದ್ರು ರಾಕೆಟ್ ಬಂದ್ಮೇಲೆ ಅದು ಲ್ಯಾಂಡ್ ಆಗ್ಬೇಕಾದ್ರೆ ಏನ್ ಮಾಡ್ತಿತ್ತು, ರಿವರ್ಸ್ ಆಗಿ ಈ ತರ ಲ್ಯಾಂಡ್ ಆಯ್ತು. ಈಗ ನಾವು ಫಾರ್ ಎಕ್ಸಾಂಪಲ್ ಎಲ್ಲೇ ಹೋಗ್ಲಿ, ಅವ್ರೇನ್ ತಲೆ ಕೆಳಗಿಂದ ಹಿಂಗ್ ಹೋದ್ಕೂಳೆ ತಲೆ ಮೇಲೆ ಲ್ಯಾಂಡ್ ಆಗುದಿಲ್ಲ. ಸೊ ಆಟೋಮೆಟಿಕ್ಲಿ ಹಿಂಗೆ ರಿವರ್ಸ್ ಆಗಿ ಈ ತರ ಲ್ಯಾಂಡ್. ಹಿಂಗ್ ಲ್ಯಾಂಡ್ ಆದ್ಮೇಲೆ ಇಲ್ಲಿ ಲ್ಯಾಂಡ್ ಆಯ್ತಪ್ಪ, ಲ್ಯಾಂಡ್ ಆಗಿ ಇದ್ರಾಗಿಂದ ಕೆಳಗೆ ಇಳಿದ್ರೆ ಎದ್ರ ಮ್ಯಾಗ ಇಳ್ತಾರೋ, ತಲೆ ಮ್ಯಾಗ ಇಳ್ತಾರೋ, ಕಾಲ್ ಮ್ಯಾಗ ಇಳ್ತಾರೋ, ಲ್ಯಾಂಡ್ ಆದ್ರು ಅಂತಂದ್ರೆ ಈಗ ನೋಡ್ರಿ, ಅವ್ರ ತಲೆ ಕಡೆಗೆ ಏನ್ ಕಾಣಕತ್ತೈತಿ, ಈಗ ಅರ್ತ್ ಕಾಣಕತ್ತೆ. ಅವ್ರ ತಲೆ ಕಡೆ, ಕಾಲ್ ಕೆಳಗೆ ಕಾಣಕತ್ತಿಲ್ಲ ಅವ್ರಿಗೆ ಎಲ್ಲ ಕಡೆ ಕಾಣಕತ್ತೈತಿ, ತಲೆ ಕಡೆ ಕಾಣಕತ್ತೈತಿ. ಸೊ ಅವಾಗ ಅವ್ರ ಏನಂತಾರು, ಅರ್ತ್ ಎಲ್ಲೈತಿ ಅಂದ್ರ ಮ್ಯಾಲ ಐತಿ, ಅಪ್ ಐತಿ. ಅರ್ತ್ ಏನಂತ, ಅರ್ತ್ನವ್ರ ಅಂತಾರು ಮೂನ್ ಎಲ್ಲೈತಿ, ಅಪ್ ಐತಿ, ಮ್ಯಾಲ ಐತಿ ಅಂತ ಕರೀತಾರೆ. ಸೊ ಆಕ್ಚುಲಿ ನೀವು ಡೀಪ್ ಸ್ಪೇಸ್ನಾಗ ಇಲ್ಲಿ ಯಾವ್ದಿಲ್ಲ, ಮೇಲೆ ಕೆಳಗೆ ಅಂತ ಯಾವುದು ಇಲ್ಲ. ಆದ್ರೆ ಈ ಭೂಮಿ ಮೇಲಿಂದ ಇದ್ದವರ ಜನರ ಒಂದು ಪರ್ಸ್ಪೆಕ್ಟಿವ್ ನಿಂದ, ಅವರ ಒಂದು ದೃಷ್ಟಿಯಿಂದ ನೋಡಿದಾಗ ಚಂದ್ರ ಮೇಲೆ ಇದ್ದಂತಹ ಅವ್ರ ದೃಷ್ಟಿಯಿಂದ ನೋಡಿದಾಗ ಭೂಮಿ ಮೇಲೆ. ಓಕೆ, ಸೊ ಈ ತರ ಹೋಗಾಕ ಈಗ ನಿಮ್ಗೆ ಅನಿಸ್ಬೋದು, ಹಿಂಗ್ ಹೋಗಾಕ ಮತ್ತೆ ಹಿಂಗ್ ಹೋಗಾಕ ರಾಕೆಟ್ಗೆ ಯಾಕೆ ಅಷ್ಟೊಂದು ಶಕ್ತಿ ಬೇಕು, ಅಥವಾ ಹಿಂಗ್ ಹೋಗಾಕ ರಾಕೆಟ್ಗೆ ಅಷ್ಟೊಂದು ಯಾಕೆ ಶಕ್ತಿ ಬೇಕಂದ್ರೆ ಇವೆರಡು ಏನದಾವಲ್ಲ, ಇವೆರಡಕ್ಕೂ ಏನೈತಿ, ಗ್ರಾವಿಟೇಷನಲ್ ಪುಲ್ ಐತಿ, ಫೋರ್ಸ್ ಐತಿ. ಓಕೆ, ಒಂದು ಸಿಂಪಲ್ ನೀವು ಮ್ಯಾಗ್ನೆಟ್ ತಗೋರಿ ಫಾರ್ ಎಕ್ಸಾಂಪಲ್. ನೀವು ಈಗ ಮ್ಯಾಗ್ನೆಟಿಕ್ ಯಾವ್ದಾದ್ರು ಒಂದು ಅಗದಿ ಒಂದು ಸಣ್ಣದ ಒಂದು ಕಬ್ಬಿಣದ ಕಣ ಅಂಟ್ಕೊಂಡೈತಿ, ದೊಡ್ಡ ಮ್ಯಾಗ್ನೆಟ್ ಐತಿ, ಆ ದೊಡ್ಡ ಮ್ಯಾಗ್ನೆಟ್ ಐತಿ, ಸಣ್ಣ ಕಣ ಅಂಟ್ಕೊಂಡೈತಿ. ಅವಾಗ ನಾವು ಅದನ್ನ ಬಿಡಿಸಿ ಎಬ್ಬಿಸ್ಬೇಕಂದ್ರೆ ಅದಕ್ಕೆ ಏನ್ ಬೇಕಾಗ್ತೈತಿ, ನಾವು ಅದಕ್ಕೆ ಬಹಳಷ್ಟು ಶಕ್ತಿ ಹಾಕ್ಬೇಕಾಗ್ತೈತಿ. ನಾವು ಅದ್ರ ಮೇಲೆ ಬಲ ಪ್ರಯೋಗ ಮಾಡ್ಬೇಕಾಗ್ತೈತಿ. ಸೊ ಅಫ್ಕೋರ್ಸ್ ಬಲ ಬೇರೆ ಶಕ್ತಿ ಬೇರೆ, ನಾವೆಲ್ಲ ಮುಂದೆ ನೋಡೋಣ. ಸೈನ್ಸ್ ಅಲ್ಲಿ ಹೆಂಗ್ ಬೇಕಾದಂಗ ಶಬ್ದಗಳನ್ನು ಬಳಸೋಂಗಿಲ್ಲ. ಬಲನ ಬೇರೆ, ಶಕ್ತಿನೇ ಬೇರೆ, ಕೆಲಸನೇ ಬೇರೆ, ಹಿಂಗೆಲ್ಲ ಬೇರೆ ಅದಾವ. ಅವಕ್ಕೆಲ್ಲ ಅವನ್ನ ಅಳಿಯಲಿಕ್ಕೆ ಮಾನಗಳು ಇದಾವ. ಈಗ ನಮ್ಮ ಮೂಲ ಮಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಯಾರ್ಯಾರು. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಅದ್ರ ಮೇಲೆ ಬಲ ಪ್ರಯೋಗ ಆಗಲ್ದ ಇದನ್ನ ಸುಮ್ಮನೆ ತೆಗಿಯಾಕ್ ಬರಂಗಿಲ್ಲ. ಇದರಿಂದ ಈಗ ಬಹಳಷ್ಟು ಏನ್ ಮಾಡ್ಬೇಕು, ಬಲವನ್ನ ಇದ್ರ ಮೇಲೆ ಹಾಕ್ಬೇಕಾಗ್ತದೆ, ಹಿಂಗ್ ಈ ತರ ಅಂಟ್ಕೊಂಡಿತ್ತು ಅಂದ್ರೆ. ಸೊ ಅದೇ ರೀತಿ ಇಲ್ಲಿ ಏನಾಗ್ತೈತಿ, ಇದು ಭೂಮಿಗೆ ಅಂಟ್ಕೊಂಡೈತಿ. ಅದರಿಂದ ಅಂಟ್ಕೊಂಡೈತಿ, ಇದು ಮ್ಯಾಗ್ನೆಟಿಕ್ ಫೋರ್ಸ್ ನಿಂದ ಅಂಟ್ಕೊಂಡದಲ್ಲ, ಇದು ಅಂಟ್ಕೊಂಡದ್ದು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವ ಬಲದಿಂದ ಅಂಟ್ಕೊಂಡದ್ದು. ಸೊ ಈ ಗುರುತ್ವ ಬಲ ಎಷ್ಟಿರ್ತೈತಿ, ಇದು ಹೆಂಗಿರ್ತೈತಿ, ಅದ್ರದ್ದು ನಿಯಮ ಏನು, ಅದ್ರದ್ದು ಕ್ಯಾಲ್ಕುಲೇಷನ್. ಬರೀ ಗುರುತ್ವ ಬಲ ಐತಿ ಅಂದ್ರೆ ಫಿಸಿಕ್ಸ್ ಮುಗಿಯೋದಿಲ್ಲ. ಗುರುತ್ವ ಬಲ ಐತಂದ್ರ ಆ ಬಲ ಎಷ್ಟಿರ್ತೈತಿ, ಅದ್ ಎಲ್ದ್ರಿಂದಾಗಿ ಹೋಗ್ತೈತಿ, ಆಮೇಲೆ ಅದು ಹೆಂಗ್ ಕ್ಷೀಣಿಸ್ತೈತಿ ದೂರ ಹೋದ್ಮೇಲೆ, ಅದರಿಂದ ಎಲ್ಲ ಲೆಕ್ಕ ಮಾಡಿ ನಾವು ಪ್ರಿಡಿಕ್ಷನ್ ಮಾಡಕ್ ಬರ್ಬೇಕು. ಪ್ರಿಡಿಕ್ಷನ್ ಅಂದ್ರೆ ಯಾವ ರೀತಿ ಬರ್ಬೇಕಂತಂದ್ರೆ, ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕಲ್ ತಗೋತೀನಿ. ಒಂದು ಕಲ್ಲನ್ನ ನಾನು ಸುಮಾರು 200 ಅಡಿಗಳಿಂದ 200 feet ನಿಂದ ನಾನು ಬಿಡ್ತೇನೆ, ಜಸ್ಟ್ ಒಂದು ಕಡೆ ಬರೀ ಬಿಡ್ತೇನೆ, ಒಗೆಯೋದಿಲ್ಲ, ಹಿಂಗ ಬರೀ ಬಿಡ್ತೇನೆ ಫ್ರೀಯಾಗಿ. ಬಿಡ್ತಂತಂದ್ರ ಅದು ಭೂಮಿಯನ್ನು ಬಡಿಲಿಕ್ಕೆ ಎಕ್ಸಾಕ್ಟ್ ಆಗಿ ಎಷ್ಟು ಟೈಮ್ ತಗೋತೈತಿ ಅನ್ನೋದನ್ನ ಲೆಕ್ಕ ನಮಗೆ ಕರೆಕ್ಟ್ ಆಗಿ ಮಾಡಕ್ ಬರ್ಬೇಕು. ಅಥವಾ ನಾನು ಭೂಮಿ ಮೇಲಿಂದ ಒಂದು ಕಲ್ಲನ್ನ ಮೇಲ್ಮುಖವಾಗಿ ಎಸಿಬೇಕಾತಂದ್ರ ಅದರ ಮೇಲೆ ನಾನು ಅರ್ಧ ಸೆಕೆಂಡ್ಗಳವರೆಗೆ 4 ನ್ಯೂಟನ್ಗಳ ಬಲ ಹಾಕ್ತೇನೆ, ಅಥವಾ 400 ನ್ಯೂಟನ್ಗಳ ಬಲ ಹಾಕ್ತೇನೆ ಅಂತ ತಿಳ್ಕೊಳ್ಳಿ. ಎಷ್ಟು ಸೆಕೆಂಡ್ ವರೆಗೆ? ಕೇವಲ ಅರ್ಧ ಸೆಕೆಂಡ್ಗಳವರೆಗೆ 400 ನ್ಯೂಟನ್ ಬಲ ಹಾಕ್ತೀನಿ. ಹಂಗಾದ್ರೆ ಅಷ್ಟೇ, ಆಮೇಲೆ ಮುಂದೆ ಬಿಟ್ಬಿಡ್ತೇನೆ, ನಾನು ಬಲ ಹಾಕೋದಿಲ್ಲ. ಸೊ ಸ್ಟಾರ್ಟಿಂಗ್ ನಾನು ಫಾರ್ ಎಕ್ಸಾಂಪಲ್ ಈಗ 1 ರೂಪಾಯಿ ನಾ ಈಗ ಹೊಡೆದಕ್ಕೆ ಮೇಲೆ ಹಾಕ್ತೈತಿ, ಹೌದು. ಈಗ ಏನೋ ಒಂದು ವಸ್ತು ಐತಿ, ಹಿಂಗೆ ಜೋರಾಗಿ ಹೊಡೆದ್ರೆ ಮೇಲೆ ಹಾಕ್ತೈತಿ, ಹೌದಲ್ಲ. ಸೊ ಅದಕ್ಕೆ ಒಂದು ಕ್ಷಣ ಮಾತ್ರ ಏನ್ ಮಾಡಿದ್ನಿ, ಅದ್ರ ಮೇಲೆ ನಾನು ಬಲ ಹಾಕಿದ್ನಿ. ಬಲ ಹಾಕಿದ್ಮೇಲೆ ಅದು ಏನಾಗುತ್ತೆ, ಚಲೋತು ಮೇಲೆ ಚಲನೆ ಮಾಡಕ್ ಮೇಲೆ ಚಲನೆ ಮಾಡಿ ಹಂಗ ಹೋಗ್ಲಿಲ್ಲ. ಅದು ಒಂದ್ ಪಾಯಿಂಟ್ ಹೋಗಿ ಏನಾಯ್ತು ನೋಡಿ, ನೀವು ನೋಡಿದ್ರೆ ಇದೆ, ಒಂದ್ ಪಾಯಿಂಟ್ ಹೋದ್ಮೇಲೆ ಏನಾಗ್ತಿತ್ತು, ರಿಟರ್ನ್ ಆಗ್ತದೆ. ಮೊದಲು ಅಲ್ಲಿ ಮಟ್ಟ ಹೋಯ್ತು. ನೀವು ಸ್ಲೋ ಮೋಷನ್ ನೋಡ್ರೆ ಮೊದಲು ಅದು ಹೋಯ್ತು ಮ್ಯಾಲೆ ಹೋಗಿ ಒಂದ್ ಕಡೆಗೆ ಹೋಗಿ ಆಮೇಲೆ ಅಲ್ಲಿಂದ ವಾಪಸ್ ಬರಕ್ ಚಲೋ. ಸೊ ಎಷ್ಟು ಹೈಟಿಗೆ ರೀಚ್ ಆಗ್ತೈತೆ ಅದು. ಓಕೆ, ವೆರಿ ಸೂನ್ ನಿಮ್ಮ 9th ಒಳಗೆ ಇದೆಲ್ಲ ಐತಿ, ಈ ಕ್ಯಾಲ್ಕುಲೇಷನ್ ಮಾಡಕ್ ಬರ್ಬೇಕು ನಿಮ್ಗೆ, ಎಷ್ಟು ಹೈಟಿಗೆ ಅದು ಹೋಗ್ತೈತೆ ಅದು ನಮ್ಗೆ ಲೆಕ್ಕ ಹಾಕಕ್ ಬರ್ಬೇಕು. ನಾ ಬರೀ ನಿಮ್ಗೆ ಏನ್ ಕೊಡ್ತೀನಿ, ಎಷ್ಟು ಸೆಕೆಂಡ್ಗಳ ಕಾಲ ಮತ್ತು ಎಷ್ಟು ಬಲ ವರ್ತನೆ ಆಯ್ತು, ಅದ್ರ ಮೇಲಿಂದ ನೀವು ಅದು ಎಷ್ಟು ದೂರ ಹೋಗ್ತೈತಿ, ಆ ಮ್ಯಾಗಿನ ಅತ್ಯಂತ ತುದಿಯನ್ನು ಮುಟ್ಲಿಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕು, ಅಲ್ಲಿಂದ ಮತ್ತೆ ವಾಪಸ್ ಬರಾಕ ಅದಕ್ಕೆ ಎಷ್ಟು ಸಮಯ ಬೇಕು, ಇದನ್ನೆಲ್ಲ ನಿಮ್ಗೆ ಲೆಕ್ಕ ಹಾಕಕ್ ಬರ್ಬೇಕು. ಸೊ ಅವಾಗ ಅದು ಭೌತಶಾಸ್ತ್ರ. ಬರೀ ಭೌತಶಾಸ್ತ್ರ ಅಂದ್ರ ಗ್ರಾವಿಟಿ ಐತ್ರಿ, ಆ ಮೂನ್ ಮೇಲೂ ಗ್ರಾವಿಟಿ ಐತ್ರಿ, ಬರೀ ಅದು ಫ್ಯಾಕ್ಟ್ಗಳು ಅಷ್ಟೇ ಇದ್ರಲ್ಲ. ಒಂದು 1/6 ನಮ್ದು ಗ್ರಾವಿಟಿ, ನಮ್ ಭೂಮಿಯ ಗುರುತ್ವಾಕರ್ಷಣೆ 1/6 ಐತ್ರಿ. ಅದೇನು ಇತಿಹಾಸ ಅಲ್ಲ. ಇವನ್ನೆಲ್ಲಾನು ಇಂಟರ್ನೆಟ್ ನೀವು ಓದಿ ನೆನಪಿಟ್ಕೊಳ್ಳೋದು ವಿಜ್ಞಾನ ಅದಲ್ಲ. ಈ ಸಂಗತಿಗಳ ಒಂದು ಕಲೆಕ್ಷನ್ ಐತಲ್ಲ, ಬರೀ ಮಾಹಿತಿಯ ಕಲೆಕ್ಷನ್, ಅದು ವಿಜ್ಞಾನ ಅಲ್ಲ. ವಿಜ್ಞಾನ ಅಂತಂದ್ರೆ
ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ನನಗೆ ಇದು ಚಶ್ಮಾ ಹಾಕೊಂಡು ನಾನೀಗ ಈ ಚಶ್ಮಾಕ್ಕೆ ನೀವು ಹೇಳ್ತೇನೆ ಇನ್ನೊಂದು ಪವರ್ ಇದ್ರದ್ದು ಎಷ್ಟು ಪವರ್ ಐತಿ, ಪವರ್ ಇದರದು ಸಪೋಸ್ ದೇ ಸೇ ದಟ್ ಇದ್ರ ಪವರ್ +1.5. ಏನದ್ರ ಮೀನಿಂಗ್ +1.5? ಡಾಕ್ಟರ್ ಎಕ್ಸಾಕ್ಟ್ ಆಗಿ ಇದನ್ನ +1 ಆಪ್ಥಾಲ್ಮಾಲಜಿಸ್ಟ್ +1.5 ಇದನ್ನ ಎಕ್ಸಾಕ್ಟ್ ಆಗಿ ಯಾಕೆ ಕೊಟ್ರು? ಆ 1.5 ಮೀನಿಂಗ್ ಏನು? 1.5 ಎಕ್ಸಾಕ್ಟ್ ಮೀನಿಂಗ್ ಏನು ಅಂದ್ರೆ ನಾ ಅದನ್ನ ಆ 1.5 ಇಂದ ನಾನು ಏನು ಹೇಳ್ಬೋದು? ನನ್ನ ಕಣ್ಣಿನ ಒಳಗೆ ಏನು ದೃಷ್ಟಿ ದೋಷ ಇರ್ತೈತಲ್ಲ, ಆ ದೃಷ್ಟಿ ದೋಷದ ಬಗ್ಗೆ ನಾನು ಎಕ್ಸಾಕ್ಟ್ ಆಗಿ ಏನು ಹೇಳ್ಬೋದು? ಈ 1.5 ಅನ್ನೋ ಕೆಲಸ ಏನ್ ಮಾಡ್ತೀವಿ ನೀವು? ಉಳ್ಕಿದೆಲ್ಲ ಗೊತ್ತದವ ನಿಮ್ಗೆ. 1.5 ಕಿಲೋ ಅಂದ್ರೆ ನಿಮಗೆ ಹೆಂಗಂತ ತೋರಿಸ್ತೇವೆ, 1.5 ಲೀಟರ್ ಅಂದ್ರೆ ನೀವು ಹೆಂಗಂತ ತೋರಿಸ್ತೇವೆ, 1.5 ಮೀಟರ್ ಅಂದ್ರೆ ನೀವು ಹೆಂಗಂತ ತೋರಿಸ್ತೇವೆ. ಸೊ 1.5 ಡಯಾಪ್ಟರ್, ಇದಕ್ಕೆ ಯೂನಿಟ್ ಏನು? ಪವರ್ ಯೂನಿಟ್ ಡಯಾಪ್ಟರ್. ಸೊ 1.5 ಡಯಾಪ್ಟರ್ ಲೆನ್ಸ್ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಏನ್ ಇರ್ತೈತಿ, ಅದ್ರ ಯೂನಿಟ್ ಡಯಾಪ್ಟರ್ ಅಂದ್ರೆ ಎಕ್ಸಾಕ್ಟ್ ಆಗಿ ಅರ್ಥ ಏನು? ಇದು ನಿಮಗೆ 10th ಇರ್ತದೆ. ಓಕೆ, ಈಗ ನಾನು ನ್ಯೂಟನ್ಗಳ ಬಗ್ಗೆ ಮಾತಾಡಿದ್ವಿ. 400 ನ್ಯೂಟನ್ಗಳ ಬಲ ಹಾಕಿದ್ವಿ. ಏನದು 400 ನ್ಯೂಟನ್ಗಳ ಬಲ? ಎಕ್ಸಾಕ್ಟ್ ಆಗಿ ಕಾಣಿಸ್ತೈತೆ, ಅದು ಅಳಿಬಹುದು, ನೀವು ತೋರಿಸಬಹುದೇ? ಸೊ ಆತರ ನಿಮಗೆ ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು. ಅದರಿಂದ ನೀವ್ ಏನ್ ಮಾಡಕ್ ಬರ್ಬೇಕು? ನಿಮ್ಗೆ ಏನಾದ್ರೂ ಒಂದು ಲೆಕ್ಕವನ್ನು ಮಾಡ್ಲಿಕ್ಕೆ ಬರ್ಬೇಕು. ನಿಮ್ಗೆ ಇಷ್ಟೊಂದು ದೃಷ್ಟಿ ದೋಷ ಯಾಕಂದ್ರೆ ಅವ್ರಿಗೆ ಇಷ್ಟು ಡಯಾಪ್ಟರ್ ಪವರ್ ಅನ್ನ ಬೇಕಾಗ್ತೈತಿ, ಅಥವಾ ಇಷ್ಟು ದೂರ ಅದು ಮ್ಯಾಲ ಹೋಗ್ಬೇಕಂದ್ರೆ ಚಿಮ್ಮಬೇಕಂದ್ರೆ ನಾನು ಇಷ್ಟು ಬಲವನ್ನ ಇಷ್ಟು ಸೆಕೆಂಡ್ಗಳವರೆಗೆ ಹಾಕ್ಬೇಕಾಗ್ತೈತಿ. ಇಷ್ಟು ಮೇಲಿಂದ ಒಂದು ಉಲ್ಕೆ ಬೀಳಾಕತ್ತೈತಪ್ಪ ನಮ್ಮ ಭೂಮಿ ಕಡೆಗೆ ಅಂತಂದ್ರೆ ಅದು ಇಷ್ಟ ಎತ್ತರದಲ್ಲಿ ಈಗ ಐತಿ. ನಾವೇನೋ ನಮ್ಮ ಸ್ಯಾಟಲೈಟ್ ಇಂದ ಗುರುತು ಹಚ್ಕೊಂಡ್ರಿ ಇಷ್ಟ ಎತ್ತರ ಐತಿ, ಭೂಮಿ ಮೇಲೆ ಬೀಳಾಕತ್ತೈತಿ. ಎಷ್ಟೊತ್ತು ಬೇಕಾಗ್ತೈತೆ ಅದು ಭೂಮಿಯನ್ನು ಟಚ್ ಮಾಡ್ಲಿಕ್ಕೆ? ಅಥವಾ ನಾನು ಥರ್ಮೋಡೈನಮಿಕ್ಸ್ ಅಂತ ಬರ್ತದೆ. ಥರ್ಮೋಡೈನಮಿಕ್ಸ್ ಅಂತಂದ್ರೆ ನಾನು ಒಂದು ಇಂತಿಷ್ಟು ಪರ್ಟಿಕ್ಯುಲರ್ ಐಸ್ ಅನ್ನ ನಾನು ಸಂಪೂರ್ಣವಾಗಿ ಕರಗಿಸಿ ನೀರು ಮಾಡ್ಬೇಕಂತಂದ್ರೆ ಅದಕ್ಕೆ ನಾನು ಎಷ್ಟು ಜೂಲ್ಗಳಷ್ಟು ಶಕ್ತಿಯನ್ನ, ಶಾಖ ಶಕ್ತಿಯನ್ನ ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಶಕ್ತಿಯನ್ನ ಈಗ ನೀವು ನಾಳೆ ಒಂದು ದೊಡ್ಡ ಇಂಡಸ್ಟ್ರಿ ಒಳಗೆ ಯಾವ್ದೋ ಒಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಕತ್ತೀರಿ, ಅಲ್ಲಿ ಲೋಹಗಳನ್ನ ಕರಗಿಸುವಂತ ಕೆಲಸ ಬಂದಿರ್ಬೋದು, ಏನೇನೋ ಕೆಲಸ ಬಂದಿರ್ತದೆ. ಸೊ ಅದಕ್ಕೆ ನೀವು ಲೆಕ್ಕ ಹಾಕ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಅದಿಂದೇನೋ ಕಾರ್ಖಾನೆ, ಆ ಕಾರ್ಖಾನೆ ಒಳಗ ಏನೋ ಒಂದು ದೊಡ್ಡ ಮೆಟಲ್ಗಳನ್ನ ಕರಗಿಸ್ಬೇಕು, ಕರಗಿಸಿ ಆಮೇಲೆ ಮತ್ತೇನೋ ಮಾಡ್ತಾರಪ್ಪ. ಅದಕ್ಕಾಗಿ ನೀವು ಮೊದಲೇ ಏನ್ ಮಾಡ್ಬೇಕಾಗ್ತೈತಿ, ಎಷ್ಟು ಖರ್ಚಾಗ್ತೈತಿ, ಏನಾಗ್ತೈತಿ ಲೆಕ್ಕ ಹಾಕ್ಬೇಕು. ಕಾರ್ಖಾನೆಯನ್ನು ಮೊದಲು ಮಾಡಂಗಿಲ್ಲ, ಚಾಲು ಮಾಡಂಗಿಲ್ಲ, ಮೊದಲು ಅದಕ್ಕೆಲ್ಲ ಲೆಕ್ಕ ಹಾಕ್ತಾರ. ಅದ್ರ ಖರ್ಚು ಎಷ್ಟಾಗ್ತೈತಿ, ಏನಾಗ್ತೈತಿ, ಸ್ಯಾಲ್ರಿಗಳು ಎಷ್ಟಾಗ್ತಾವ, ಬಾಡಿಗೆ ಎಷ್ಟಾಗ್ತೈತಿ, ಅದ್ರದ್ದು ಮೂಲ ಸಾಮಾನುಗಳು ಎಷ್ಟು ಖರ್ಚಾಗ್ತೈತಿ. ಅದ್ರೊಳಗೆ ಒಂದು ಇಂಪಾರ್ಟೆಂಟ್ ಖರ್ಚು ಯಾವ್ದು? ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗ ಶಕ್ತಿಯ ಖರ್ಚು. ಶಕ್ತಿಯನ್ನು ಖರೀದಿ ಮಾಡ್ಬೇಕಾಗ್ತೈತಿ, ಎಲೆಕ್ಟ್ರಿಸಿಟಿ ರೂಪದಲ್ಲಿ ಅಥವಾ ಮತ್ತೆ ಡೀಸೆಲ್ ರೂಪದಲ್ಲಿ, ಮತ್ತೆ ಯಾವ್ದೋ ರೂಪದಲ್ಲಿ ನೀವ್ ಏನ್ ಮಾಡ್ಬೇಕಾಗ್ತೈತಿ, ಇಂಧನವನ್ನ ಖರೀದಿ ಮಾಡಿ ಅಥವಾ ಶಕ್ತಿಯ ಆಕಾರವನ್ನು ಖರೀದಿ ಮಾಡಿ ಶಕ್ತಿಯನ್ನು ಬಳಸ್ಬೇಕಾಗ್ತೈತಿ ಕರಗಿಸ್ಲಿಕ್ಕೆ. ಅದಕ್ಕೆ ಅದ್ರ ಖರ್ಚು ಬಹಳ ಇರ್ತೈತಿ, ಅಷ್ಟಿಷ್ಟು ಇರೋದಿಲ್ಲ. ಅದನ್ನ ಲೆಕ್ಕ ಹಾಕ್ಬೇಕು. ಆಮೇಲೆ ನಿಮ್ಗೆ ಏನ್ ಮಾಡ್ಬೇಕು, ಅದ್ರದ್ದು ಪ್ರಾಡಕ್ಟ್ ಫೈನಲ್ ನೀವೇನು ಪ್ರೊಡ್ಯೂಸ್ ಮಾಡ್ತೀರ, ಒಂದು 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 ಏನು ಉತ್ಪನ್ನವನ್ನ ನೀವು ಮಾಡ್ತೀರಿ, ಆ ಉತ್ಪನ್ನದ ಹಂಗಾರ ಪ್ರೈಸ್ ಎಷ್ಟು ಇಡ್ಬೇಕು ನೀವು ಮಾರ್ಕೆಟ್ದಾಗ. ಆ ಪ್ರೈಸ್ ವರ್ಕ್ ಆಗ್ತೈತಿ. ಈಗ ಸದ್ಯ ಮಾರ್ಕೆಟ್ನಾಗ ಏನೋ ಪ್ರಾಡಕ್ಟ್ಗಳು ಅದಾವ, ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಪ್ರಾಡಕ್ಟ್ಗಳು ಅದಾವ. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಹೊಸ ಮಟೀರಿಯಲ್ ಅದು ಚೇರ್ ಮಾಡಕತ್ತೀರಪ್ಪ, ಆ ಮಟೀರಿಯಲ್ ಬಿಟ್ಟು ಬೇರೆ ಚೇರ್ಗಳು ಅದಾವ. ಈಗ ಬೆತ್ತದ ಚೇರ್ ಐತಿ, ಕಟ್ಟಿಗೆ ಚೇರ್ ಐತಿ, ಸಾದಾ ಪ್ಲಾಸ್ಟಿಕ್ ಚೇರ್ ಅದಾವ, ಎಲ್ಲ ಅದಾವ. ನೀವು ಆ ಚೇರ್ ಅನ್ನು ಒಂದು ಮಾರ್ಕೆಟಿಗೆ ಬಿಡುಗಡೆ ಮಾಡಕತ್ತೀರಿ, ಪೇಟೆ ಮಾರುಕಟ್ಟೆಗೆ ಅಂದ್ರೆ ಹೊರಗಡೆ ಮಂದಿಗೆ ನೀವು ಮಾರಾಕತ್ತೀರಿ. ಆವಾಗ ಅದು ಈ ಚೇರ್ದ ಬೆಲೆ ಸುಮ್ನೆ ಒಂದು ₹1,00,000 ಆತಂದ್ರೆ ಜನ ತಗೋತಾರೇನು? ಅದನ್ನ ತಗೊಳ್ದಿಲ್ಲ. ಸೊ ನೀವು ಈ ಫ್ಯಾಕ್ಟರಿ ಹಾಕೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗ್ತೈತಿ, ಲೆಕ್ಕ ಹಾಕಿ ಪರ್ ಚೇರ್ ಅನ್ನ ನೀವು ಎಷ್ಟಕ್ಕೆ ಮಾರಿದ್ರೆ ನಿಮ್ಗೆ ಲಾಭ ಆಗ್ತೈತಿ, ಅಷ್ಟಕ್ಕೆ ಮಾರಿದ್ರೆ ಜನ ತಗೊಳ್ತಾರ ಏನೋ ಇಲ್ಲೋ. ಒಂದ್ ವೇಳೆ ನಿಮ್ಗ ಎಲ್ಲಾ ಖರ್ಚು ಎಷ್ಟು ಬರಾಕ್ತೈತಿ ಎಲ್ಲ ಮಾಡಿ 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 ಸಪೋಸ್ ಆ ಚೇರ್ ಮಾಡ್ಲಿಕ್ಕೆ ಒಂದು ಚೇರ್ ರೆಡಿ ಆಗ್ಲಿಕ್ಕೆ ಸಪೋಸ್ ₹2,000 ಬೀಳಾಕ್ತೈತಿ ನಿಮ್ಗೆ. ಅಲ್ಲಿ ಶಕ್ತಿಯು ಹಿಡಿಬೇಕು, ನೀವು ಶಕ್ತಿಯ ಖರ್ಚು ಹಿಡಿಬೇಕು. 2,000 ಬೀಳಾಕತೈತಿ. ಬಟ್ ನಿಮಗೆ ಮಾರ್ಕೆಟ್ದವ್ರು ಏನ್ ಮಾರ್ಕೆಟಿಂಗ್ ಇರ್ತಾರಲ್ಲ, ಸೇಲ್ಸ್ ದವ್ರು ಇರ್ತಾರ, ಅವ್ರು ಹೇಳಿದಾರೆ ನಿಮಗೆ ಆ ಚೇರ್ ಕೇವಲ ₹1,000 ಒಳಗಿದ್ರೆ ಮಾತ್ರ ತಗೋತಾರೆ ಜನ, ಇಲ್ಲಿದ್ರೆ ತಗೊಳಂಗಿಲ್ಲ ಅಂತ ಹೇಳಿದ್ರು. ನೀವು ಲೆಕ್ಕಾಚಾರ ಹಾಕಿದಾಗ 2,000 ಬರಾಕತೈತಿ. ಅವಾಗ ನೀವು ಅದನ್ನ ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕು, ಏನ್ ಮಾಡ್ಬಾರ್ದು? ಈ ಲೆಕ್ಕಗಳನ್ನ ಯಾರು ಮಾಡ್ತಾರಲ್ಲ, ಇಂಥ ಲೆಕ್ಕಗಳನ್ನ ಯಾರು ಮಾಡಕ್ ಶಕ್ಯ ಐತಿಲ್ಲ, ಅವ್ರಿಗೆಲ್ಲ ನೌಕರಿಗಳು ಇವು ಸಾಕಷ್ಟು ಅದಾವ, ಬೇಕಾದಷ್ಟು ಪಗಾರ. ಯಾಕಂದ್ರೆ ಇದನ್ನ ಎಲ್ಲರಿಗೂ ಮಾಡಕ್ ಆಗುದಿಲ್ಲ, ಎಲ್ಲರಿಗೂ ಇದನ್ನ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಅದಕ್ಕೆ ಶಕ್ತಿ ಎಷ್ಟು ಬೇಕು, ಅದೆಲ್ಲ ಹೆಂಗ್ ನೀವು ಅಳೆಯವ್ರು, ಅದಕ್ಕೆಲ್ಲ ಮೂಲಮಾನಗಳು ಬೇಕು, ಅದು ಕ್ಯಾಲ್ಕುಲೇಷನ್ ಬೇಕು, ಆ ಮಟೀರಿಯಲ್ ನ ಪೂರ್ತಿಯಾಗಿ ಕರಗಿಸ್ಲಿಕ್ಕೆ ಎಷ್ಟು ಶಕ್ತಿ ಬೇಕು ಅನ್ನೋದು ಬೇಕು, ಆಮೇಲೆ ಶಕ್ತಿ ದರ ತಗೋಬೇಕು, ಆಮೇಲೆ ಎಲ್ಲ ಮಾಡ್ಬೇಕು. ಹೌದಿಲ್ಲ? ಒಂದಿನೋ ಒಂದು ಗಟ್ಟಿ ಸಿಗ್ತೈತಿ, ಆ ಗಟ್ಟಿಯನ್ನು ಮೊದಲು ನೀವು ಕರಗಿಸ್ಬೇಕು. ಸೊ ನಿಮ್ಗೆ ಒಂದು ಚೇರ್ ಮಾಡ್ಲಿಕ್ಕೆ ಇಂತಿಷ್ಟು ಕೆಜಿಗಳಷ್ಟು ಅಥವಾ ಇಂತಿಷ್ಟು ಗ್ರಾಮ್ಗಳಷ್ಟು ಆ ಮಟೀರಿಯಲ್ ಬೇಕು. ಅಷ್ಟು ಕರಗಿಸ್ಲಿಕ್ಕೆ ಎಷ್ಟು ಶಕ್ತಿ ಬೇಕು ಅದನ್ನ ನೋಡ್ಬೇಕು. ಶಕ್ತಿಗೆ ಪ್ರತಿ ಯೂನಿಟಿಗೆ ಅಂತ ಚಾರ್ಜ್ ಮಾಡ್ತಾರೆ ಬೆಸ್ಕಾಂದವರು ಎಲ್ಲ ಎಲೆಕ್ಟ್ರಿಸಿಟಿ. ಸೊ ಎಷ್ಟು ನಮಗಲ್ಲಿ ಎಲೆಕ್ಟ್ರಿಸಿಟಿ ವ್ಯಯ ಆಗ್ತದೆ, ಎಷ್ಟು ಯೂನಿಟ್ಗಳಾಗ್ತಾವ, ಅದನ್ನ ಲೆಕ್ಕ ಹಾಕಕ್ ಬರ್ಬೇಕು. ಆಮೇಲೆ
ಅದನ್ನ ಉಳಿದಿದ್ದೆಲ್ಲ ಖರ್ಚುಗಳನ್ನ ಕೂಡಿಸ್ಬೇಕು. ಪಗಾರ ಎಷ್ಟಾಯ್ತು, ಆಮೇಲೆ ಅದನ್ನ ಫ್ಯಾಕ್ಟ್ರಿಗಳು ನಾವು ಇನಿಷಿಯಲ್ ತಗೋಬೇಕಾದ್ರೆ ಲೋನ್ ತಗೊಂಡಿದ್ವಿ, ಆ ಲೋನ್ ಇದು ಇಂಟ್ರೆಸ್ಟ್ ಇರ್ತೈತಿ, ಬಡ್ಡಿ ಇರ್ತೈತೆ ಅದಕ್ಕೆ ಲೋನ್ಗೆ, ಆ ಬಡ್ಡಿ ಎಷ್ಟಾಯ್ತು. ಆಮೇಲೆ ಕಾರ್ಖಾನೆ ಒಳಗೆ ಹಾಕಿದಂತ ನಾವು ಒಂದು ವಸ್ತುಗಳನ್ನ ಖರೀದಿ ಮಾಡಿರ್ತೀವಿ, ಫ್ಯಾಕ್ಟ್ರಿ ಒಳಗ ಉಪಕರಣಗಳನ್ನ ಖರೀದಿ ಮಾಡಿರ್ತೀವಿ, ಅದ್ರ ಮೇಲೆ ಏನಾಗ್ತದೆ ಅದ್ರ ಕಡಿಮೆ ಬೆಲೆ ಆಗ್ತಾ ಹೋಗ್ತದೆ. ಮುಂದೆ ಹೋದಂಗ ನಾವು ಪೂರ್ತಿ ಒಮ್ಮೆ ಅದನ್ನೆಲ್ಲ ಒಂದು ಖರ್ಚು ಒಳಗನೆ ಬೆಲೆ ಹಾಕ್ಬೇಕಂತಿಲ್ಲ, ಯಾಕಂದ್ರೆ ಅದು 10 ವರ್ಷಗಳವರೆಗೆ ಬರ್ಬೋದು ಮಷಿನ್ಗಳು. ಆದ್ರ 10 ವರ್ಷದ ಹಂಗಾದ್ರೆ ಒಂದೊಂದು ಕುರ್ಚಿಗೆ ಅದ್ರೊಳಗಿಂದ ಒಂದ್ ಸ್ವಲ್ಪ ಪ್ರೈಸ್ ಹೋಗುತ್ತೆ ಆ ಮಷಿನ್ದಾಗಿಂದ. ಆ ಮಷಿನ್ ಟೋಟಲ್ ಎಷ್ಟೋ ಒಂದು ನೀವು ಕೋಟಿ ಕೊಟ್ಟು ತಗೊಂಡ್ಬಂದಿರ್ಬೋದು, ಬಟ್ ಆ ಒಂದು ಕೋಟಿ 10 ವರ್ಷ ನಡಿಬಹುದು. 10 ವರ್ಷ ನೀವು ಎಷ್ಟು ಚೇರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅಂದ್ರೆ ಪ್ರತಿ ಚೇರಿಗೆ ಆ ಮಷಿನ್ದಾಗಿಂದ ಎಷ್ಟು ಬೆಲೆಯನ್ನ ನಾವು ಹಾಕ್ಬೇಕಲ್ಲಿ, ಅದ್ರ ಬಡ್ಡಿ ಎಷ್ಟು ಹಾಕ್ಬೇಕಲ್ಲಿ, ಅದೆಲ್ಲವನ್ನು ಹಾಕಿ 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 ಒಂದು ಚೇರಿಗೆ ನನಗೆ ಇಂತಿಷ್ಟು ಕಾಸ್ಟ್ ಬೀಳಾಕತ್ತೈತಿ, ಇಂತಿಷ್ಟು ನನಗೆ ಏನ್ ಬೀಳಾಕತ್ತೈತಿ, ಖರ್ಚು ಬೀಳಾಕತ್ತೈತಿ ಅದ್ರದ್ದು. ನೀವು ಏನಾದ್ರೂ ತಪ್ಪು ಲೆಕ್ಕ ಹಾಕಿದ್ರಿ, ಅದ್ರಾಗ ಯಾವ್ದೋ ಬಿಟ್ರಿ, ಬಡ್ಡಿ ಬಿಟ್ರಿ, ಶಕ್ತಿ ಖರ್ಚು ಬಿಟ್ರಿ, ಏನೋ ಬಿಟ್ರಿ, ನೀವ್ ಲೆಕ್ಕ ಹಾಕೋದ್ರಾಗ ತಪ್ಪಿರಿ, ಆಯ್ತು ನಿಮ್ಗೆ 800 ರೂಪಾಯಿ ಅಷ್ಟೇ ಬಂತು. ಆಕ್ಚುಲಿ ನಿಮ್ಗೆ ಖರ್ಚು ಬರತೈತಿ 2000, ನಿಮ್ಗೆ ಲೆಕ್ಕ ಹಾಕ್ಲಿಲ್ಲ, 800 ರೂಪಾಯಿ ಅಂತ ಲೆಕ್ಕ ಹಾಕಿದ್ರಿ. ಮಾರ್ಕೆಟಿಂಗ್ ದವ್ರು ಕೇಳಿದ್ರಿ 800 ರೂಪಾಯಿಗೆ ನಾನು ಮಾಡಾಕ್ತೀನಿ, 1000 ರೂಪಾಯಿ ನೀವು ಮಾಡಿದ್ರೆ ನನ್ಗೆ ಫಾಯ್ದಾ ಆಗ್ತೈತಿ, ಎರಡು ಓಕೆ ನಾನು ಮಾರ್ಬೋದು ಅಂತಾರ ಅವ್ರು. ಓಕೆ ಅಂತ ನೀವು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರಿ, ಪ್ಲಾಂಟ್ ಎಲ್ಲ ಹಾಕಿದ್ರಿ, ಜಾಗ ತಗೊಂಡ್ರಿ, ಎಲ್ಲಾ ಮಷಿನ್ಗಳನ್ನ ಆಮದು ಮಾಡ್ಕೊಂಡ್ರಿ, ಎಲ್ಲಾ ಇಂಜಿನಿಯರ್ಗಳನ್ನ ರಿಕ್ರೂಟ್ ಮಾಡ್ಕೊಂಡ್ರಿ, ವೈರಿಂಗ್ ಎಲ್ಲ ಹೇಳಿದ್ರು, ಆಮೇಲೆ ಕುಲುಮೆಗಳೆಲ್ಲ ಚಾಲು ಆಗ್ಬಿಟ್ಟು, ಫರ್ನೇಸ್ಗಳೆಲ್ಲ ಕರಗ್ಲಿಕ್ಕೆ ಚಾಲು ಆಯ್ತು, ಎಲ್ಲ ಆಯ್ತು, ಚೇರ್ ಆಯ್ತು, ಮ್ಯಾನುಫ್ಯಾಕ್ಚರ್ ಆಯ್ತು, ಮಾರಕ್ ಚಾಲು ಮಾಡಿರೋ 1,000 ಎಲ್ಲ ಹೊರಗೆಲ್ಲ ಹೊಂಟು. ಆಮೇಲೆ ಸುಮಾರು ಒಂದು 7-8 ತಿಂಗಳಾದ್ಮೇಲೆ ನಿಮಗ್ ಗೊತ್ತಾಯ್ತು ಏನಂತ, 800 ರೂಪಾಯಿಗೆ ಆಗತ್ತಿಲ್ಲ ಇದು ಚೇರ, 2,000 ರೂಪಾಯಿ ಬೆಳಾಕತ್ತೈತಿ ನಮಗಿದು ಚೇರ್ ಅಂತ. ಅವಾಗ ಏನಾಗ್ತೈತಿ ಕತಿ? ಸೊ ಹಂಗೆಲ್ಲ ಆಗ್ಬಾರ್ದು. ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ನಿಮ್ಗೆ ಭೌತಶಾಸ್ತ್ರ ಮತ್ತು ಲೆಕ್ಕ ಮಾಡು ಗಣಿತ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕು. ಸೊ ಇಲ್ಲಿ ನಾ ಹೇಳಾಕ್ತಿದ್ದೇನಪ್ಪಾ ಅಂತಂದ್ರ, ಬರೀ ಮ್ಯಾಲ ಕೆಳಗ ಅಥವಾ ಹಿಂಗ ಇದು ಬರೀ ಗ್ರಾವಿಟಿ ಐತಿ ಅಷ್ಟಕ್ಕೆ ನಿಲ್ಬಾರ್ದು, ಬಹಳ ಸ್ಪೆಸಿಫಿಕ್ ಆಗಿ ಹೋಗ್ಬೇಕು ನಾವು, ಬಹಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಗೊತ್ತಾಯ್ತು. ಈಗ ನಿಮಗ ಸೊ ನಿಮ್ಗ ಮೊದಲಿಗೆ ನಾನು ಫಿಸಿಕ್ಸ್ ಅಲ್ಲಿ ಸ್ಪೀಡ್ ಬಗ್ಗೆ ಹೇಳ್ತೀನಿ. ಸ್ಪೀಡ್ ಈಗ ಸದ್ಯ ನಾವು ಭೌತಶಾಸ್ತ್ರದಲ್ಲಿ ಯಾವ ತರದ ಚಲನೆಯನ್ನು ನೋಡ್ತೀವಿ ಅಂತಂದ್ರೆ, ಒಂದು ಸರಳ ರೇಖಾಗತವಾದ ಚಲನೆಯನ್ನು ಮಾತ್ರ ನೋಡ್ತೇವೆ. ಸರಳ ರೇಖಾಗತವಾದ ಅಂದ್ರೆ ಆಕ್ಚುಲಿ ಚಲನೆ 3D ಇರ್ತದೆ. ಅಂದ್ರೆ ಸ್ಪೇಸ್ ಅಲ್ಲಿ ಎಕಡೆನೂ ಹೋಗ್ಬೋದು, ಹಿಂಗ್ ಹೋಗ್ಬೋದು, ಹಿಂಗ್ ಹೋಗ್ಬೋದು, ಹಿಂಗ್ ಹೋಗ್ಬೋದು, ಹಿಂಗ್ ಹೋಗ್ಬೋದು, ಹೆಂಗೂ ಇರ್ಬೋದು. ಬಟ್ ಈಗ ನೀವು 9th ಮತ್ತು 10th ಗೆ ಆತರ 3D ಚಲನೆ ಬಗ್ಗೆ ಇಲ್ಲ ಅಂತ, ಅದು ಬಹಳ ಮುಂದೋದ್ಮೇಲೆ. ಈಗ ನಾವು ಚಲನೆ ಹೆಂಗ್ ತಗೊಂಡ್ರೆ, ಮೊದಲು ಚಲನೆ ಬೇಸಿಕ್ ಚಲನೆಯನ್ನು ಅರ್ಥ ಮಾಡ್ಕೊಂಡು ಆಮೇಲೆ ನಿಮಗೆ ವೆಕ್ಟರ್ಸ್ ಅದು ಬಂದ್ಮೇಲೆ ನೀವು ಅದನ್ನ ಮುಂದೆ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಚಲನೆ ಅಂದ್ರೆ ಒಂದು ಸರಳ ರೇಖೆಗುಂತ ಚಲನೆ ಆಕೈತಪ್ಪ ಅಂತ ಈಗ ಅನ್ಕೊಂಡು ಹಿಂಗ ಹೋಗ್ತೈತಿ, ಬರೀ ಹಿಂಗಾರ ಹೋಗ್ತೈತಿ, ಆಮೇಲೆ ಹಿಂಗಾರ ಹೋಗ್ತೈತಿ, ಹಿಂಗೆ ಇಷ್ಟ ಈ ತರ ಚಲನೆ ಈ ಕಡೆ ಹೋಗ್ತೈತಿ. ಹಿಂಗಿದ್ದಾಗ ನಾವು ಈ ಜವಕ್ಕ ಇನ್ನೊಂದು ಇದಕ್ಕ ಮತ್ತು ಇದಕ್ಕೆ ಡಿಫರೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಎರಡು ಬೇರೆ ಬೇರೆ ಆಕ್ಚುಲಿ. ವೆಲಾಸಿಟಿ ಅಲ್ಲ 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 ವೇಗ. ಸೊ ನೋಡ್ರಿ, ಶಬ್ದಗಳನ್ನ ಸುಮ್ಮನೆ ಜಂಪ್ ಮಾಡಿ ಏನೋ ಆಗಬೇಡ್ರಿ. ವೇಗೋತ್ಕರ್ಷ ಬೇರೆನ ಮೀನಿಂಗ್ ಐತಿ, ಬೇರೆನ ಅರ್ಥ ಐತಿ, ಬೇರೆನ ಯೂನಿಟ್ಸ್ ಅದಾವ. ಓಕೆ, ಸೊ ಬಹಳ ಕೇರ್ಫುಲ್ ಇರ್ಬೇಕು. ಸೊ ಈಗ ವೇಗ ಇವೆರಡು ಆಕ್ಚುಲಿ ನೋಡಿದ್ರ ಬೇರೆ, ಆದ್ರೆ ಹೆಂಗ್ ಬೇರೆ ಅನ್ನೋದು ಹೇಳಾಕ ಈಗ ಸದ್ಯ ನಿಮಗ್ ಬರಂಗಿಲ್ಲ, ನನಗೆ ಹೇಳಕ್ ಬರಂಗಿಲ್ಲ ಈಗ ಸದ್ಯ ನಿಮಗೆ ಇವು ಎಕ್ಸಾಕ್ಟ್ ಆಗಿ ಹೆಂಗ್ ಬೇರೆ ಅಂತ. ಯಾಕಂದ್ರೆ ನಾ ಸಿಂಪಲ್ ಆಗಿ ಹೇಳ್ಬೋದು ಏನಂತ, ವೆಲಾಸಿಟಿ ಒಳಗ ದಿಕ್ ಇರ್ತೈತಿ, ಜವದೊಳಗ ದಿಕ್ ಇರೋದಿಲ್ಲ ಅಂತ. ಬಟ್ ಹಂಗ ಹೇಳಿದ್ರೆ ಏನು ಕ್ಲಿಯರ್ ಆಗೋದಿಲ್ಲ. ಈಗ ನಾ ಭೂಮಿ ಮತ್ತು ಚಂದ್ರನ್ ಹೇಳಿದ್ನಲ್ಲ, ಎಲ್ಲಾರ್ಗು ಕ್ಲಿಯರ್ ಆತದು ಸ್ಪಷ್ಟತೆ. ಆ ಸ್ಪಷ್ಟತೆ ಈಗ ನನಗ ತರಕ್ ಬರಂಗಿಲ್ಲ ಎಲ್ಲಿ, ಜವ ಮತ್ತು ವೇಗಗಳಲ್ಲಿಯ ವ್ಯತ್ಯಾಸ ಬಗ್ಗೆ. ಯಾಕಂದ್ರೆ ನಿಮ್ಗೆ ಇನ್ನೂ ಏನ್ ಗೊತ್ತಿಲ್ಲ, ಡೈರೆಕ್ಷನಲ್ ಕ್ವಾಂಟಿಟೀಸ್ ಬಗ್ಗೆ ಗೊತ್ತಿಲ್ಲ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ನೋದು ಹೇಳೋದು ನಿಮಗೆ ಸ್ವಲ್ಪ ಟೈಮ್ ಆದ್ಮೇಲೆ ಹೇಳಕ್ ಟ್ರೈ ಮಾಡ್ತೀನಿ. ಈಗ ಇಷ್ಟ ತಿಳ್ಕೊರಲ್ಲ, ಈ ವೆಲಾಸಿಟಿ ಮತ್ತು ಸ್ಪೀಡ್, ಜವ ಮತ್ತು ವೇಗ ಎರಡು ಬಹಳ ಸಂಬಂಧಿಸಿದ ಈ ಸದ್ಯ ನೀವು ನೋಡಿದ, ಯಾಕಂದ್ರೆ ನೀವು ಇದ್ರದ್ದು ಯೂನಿಟ್ ನೋಡಿದ್ರು ಸಹಿತ ಇದನ್ನ ಎದ್ರೊಳಗೆ ಹೇಳ್ತೇವೆ ನಾವು, ಮೀಟರ್ಸ್ ಪರ್ ಸೆಕೆಂಡ್ ಒಳಗೆ ಹೇಳ್ತೀವಿ. ಇದನ್ನು ಸಹಿತ ನಾವು ಮೀಟರ್ಸ್ ಪರ್ ಸೆಕೆಂಡ್, ಇದನ್ನು ಮೀಟರ್ಸ್ ಪರ್ ಸೆಕೆಂಡ್. ಆದ್ರೆ ಇದು ನಾವ್ ಇದಕ್ಕೆ ಅಂತೀವಿ ಅದಿಶ ಪರಿಮಾಣ ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಬರ್ಕೊಳ್ಬೇಕು. ಅದಿಶ ಪರಿಮಾಣ.
ಈ ಸ್ಪೀಡ್ ಅನ್ನೋದು ನಾವೇನಂತ ಕರಿತೀವಿ ಇದಕ್ಕೆ ಅದಿಶ ಪರಿಮಾಣ. ಹಿಂಗಂದ್ರೆ ಏನಪ್ಪ ಇಂಗ್ಲಿಷ್ ಒಳಗ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಹೆಂಗಪ್ಪ, ಕಿಲೋ ಇದ್ದಂಗಿದು ಒಂಥರ ಕಿಲೋ, ಲೀಟರ್, ಸೆಕೆಂಡ್, ಇವಕ್ಕೆ ಯಾವಕ್ಕೂ ಏನಿಲ್ಲ ದಿಕ್ಕಿಲ್ಲ ನೋಡ್ರಿ. 1 ಕಿಲೋಕ್ಕೆ ಏನಾದ್ರು ದಿಕ್ಕೈತಿ ಅಥವಾ 1 ಸೆಕೆಂಡ್ಗೆ ಏನಾದ್ರು ದಿಕ್ಕೈತಿ? ಇಲ್ಲ. 1 ಮೀಟರ್ಗೆ ದಿಕ್ಕಿಲ್ಲ. ಹಂಗ ಇವು ಸ್ಕೇಲಾರ್ ಕ್ವಾಂಟಿಟಿಗಳಿಗೆ ಏನಿರೋದಿಲ್ಲ, ದಿಕ್ಕಿರೋದಿಲ್ಲ. ಓಕೆ, ಅದ್ರ ವೆಲಾಸಿಟಿ ಏನೈತಿಲ್ಲ ಇದು ಸದಿಶ ಪರಿಮಾಣ. ಇದಕ್ಕೆ ನಾವೇಂತ ಕರಿತೀವಿ ವೆಕ್ಟರ್ ಕ್ವಾಂಟಿಟಿ. ಜವ ಪ್ಲಸ್ ದಿಕ್ಕು ಇದಕ್ಕೆ ಕೂಡಿದಾಗ ನಾವು ಅದಕ್ಕೆ ಏನಂತ ಕರಿತೀವಿ ಜವಕ್ಕೆ ನಾವು ದಿಕ್ಕಿನ ಒಂದು ಮಾಹಿತಿಯನ್ನು ಅದ್ರೊಳಗೆ ಸೇರಿಸ್ತೀವಿ ಅಂತಂದ್ರ, ಯಾವ ದಿಕ್ಕಿನೊಳಗೆ ಅದು ಸ್ಪೀಡ್ ಐತಿ ಅಂತ ನಾವು ಅದನ್ನ ಸೇರಿಸಿ ಹೇಳ್ತೀವಿ ಅಂತಂದ್ರ ಅವಾಗ ಅದೇನಾಗ್ತತಿ ವೆಲಾಸಿಟಿ ಆಗ್ತೈತಿ. ಈಗ ಇಲ್ಲಿ ನಮ್ಗ 1 ಮೀಟರ್ ದಾರ ತಗೊಂಡಿರ್ಲಿ, ಆ ದಾರನ ಒಂದ್ ಬಿಂದು ಮಾಡಿ ಒಂದ್ ದಿಕ್ಕಿನಲ್ಲಿ ತೋರ್ಸಾಗ ಅದಕ್ಕ ಇದು ವೇಗ ಅಂತೇನ್ರಿ? ಅಲ್ಲ, ಅದಕ್ ದಿಕ್ಕ ದೂರ ನಾನು ಇದು ಡಿಸ್ಟೆನ್ಸ್ ಬಗ್ಗೆ, ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಅಲ್ಲ, ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಅಲ್ಲ, ಸ್ಪೀಡ್ ಅಂದ್ರೆ ಕೇವಲ ಡಿಸ್ಟೆನ್ಸ್ ಅಲ್ಲ. ಈಗ ಡಿಸ್ಟೆನ್ಸ್ಗೂ ಅಫ್ಕೋರ್ಸ್ ಈಗ ಡಿಸ್ಟೆನ್ಸ್ಗೂ ಕೂಡ ನಾನು ದಿಕ್ ಐತೆ ಆಕ್ಚುಲಿ ಹಂಗ್ ನೋಡಿದ್ರೆ. ಓಕೆ, ಈಗ ಡಿಸ್ಟೆನ್ಸ್ ಈ ದಿಕ್ಕಿನಾಗ ಐತೋ, ಡಿಸ್ಟೆನ್ಸ್ ಈ ದಿಕ್ಕಿನಾಗ ಐತೋ, ಡಿಸ್ಟೆನ್ಸ್ ಈ ದಿಕ್ಕಿನಾಗ ಐತೋ, ಇದು ಸಹಿತ ಒಂದು ವೆಕ್ಟರ್. ಬಟ್ ಇಲ್ಲಿ ನಾವು ಬರೀ ಡಿಸ್ಟೆನ್ಸ್ ನೋಡಕತ್ತಿಲ್ಲ. ಆಕ್ಚುಲಿ ಸ್ಪೀಡ್ ಅಂದ್ರೆ ಏನೈತಿ, ಸ್ಪೀಡ್ ನಾವು ಸ್ಪೀಡ್ ಅನ್ನು ಹೆಂಗ್ ಅಳಿತೇವೆ, ಪ್ರತಿ ಸೆಕೆಂಡ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಯ್ತು ಅಂತ ಹೇಳಿ ನಾವೇನ್ ಮಾಡ್ತೇವೆ, ಇದನ್ನ ಟೋಟಲ್ ಡಿಸ್ಟೆನ್ಸ್ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಅನ್ನೋದು ಏನು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಫೀಲಿಂಗ್ ತಗೊಂಡಿದೆ. ಸ್ಪೀಡ್ ಅಂದ್ರೆ ಏನು ಬಹಳ ಮಂದಿ ಕನ್ಫ್ಯೂಷನ್ ಮಾಡ್ಕೋತಾರೆ. ಸ್ಪೀಡ್ ಎದ್ರೊಳಗೆ ಹೇಳ್ರಿ ಅಂತಂದ್ರೆ ಸ್ಪೀಡ್ ಮೀಟರ್ದಾಗ ಹೇಳ್ತಾರೆ. ಸ್ಪೀಡ್ ಮೀಟರ್ದಾಗ ಹೇಳಕ್ ಬರಲ್ಲ. ಈಗ ಇದು ಮೀಟರ್ ನಾನು ಹೇಳ್ಬೋದು, ಇದು ಅರ್ಧ ಮೀಟರ್ ಐತಿ, ಇದು ಕಾಣಾಕ್ತೈತೆ ಮೈಕ್ರೋಫೋನ್ ಹೆಡ್ಫೋನ್ ವೈರ್ ಇದು ಅರ್ಧ ಮೀಟರ್ ಐತಿ ಅಂತ ಹೇಳ್ಬೋದು. ಅಥವಾ ಬೆಳಗಾವಿಯಿಂದ ಧಾರವಾಡ 70 ಕಿಲೋಮೀಟರ್ ಐತಿ ಅಂತ ಹೇಳ್ಬೋದು. ಇದು ದೂರದ ಮೂಲಮಾನ ಇದು, ಅಥವಾ ಡಿಸ್ಟೆನ್ಸ್ ದ ಯೂನಿಟ್, ಇದು ಯೂನಿಟ್ ಆಫ್ ಡಿಸ್ಟೆನ್ಸ್ ಸ್ಪೀಡ್ ಅಲ್ಲ. ಈಗ ಬೆಳಗಾವಿಯಿಂದ ಧಾರವಾಡಕ್ಕ ಬೇರೆ ಬೇರೆ ಕಾರುಗಳು ಬೇರೆ ಬೇರೆ ವೇಗದಲ್ಲಿ ಹೋಗ್ತಾ ಇರ್ಬೋದು. ಈಗ ವೇಗ ಮತ್ತು ಜವ ಎರಡನ್ನೂ ಇಂಟರ್ಚೇಂಜಬಲ್ ಯೂಸ್ ಮಾಡ್ತೀನಿ. ಸೊ ಸರ್ ಇಲ್ಲಿ ವೇಗ ಅಂದ್ರೆ ಇಲ್ಲಿ ಜವ ಅಂದ್ರೆ ಅನ್ಬೇಡ್ರಿ. ಈಗ ನಮ್ ಸದ್ಯ ನಾವ್ ಏನ್ ಹೇಳಾಕ್ತಿಲ್ಲ, ಈಗ ಸದ್ಯ ನಾವು ದಿಕ್ಕಿನ ಬಗ್ಗೆ ನಾವು ಯೋಚನೆ ಮಾಡಾಕ್ತಿಲ್ಲ, ಯಾಕಂದ್ರೆ ನಿಮ್ಗೆ ವೆಕ್ಟರ್ಸ್ ಬಗ್ಗೆ ನಾನು ಈಗ ಸದ್ಯ ಹೇಳಕ್ ಬರಂಗಿಲ್ಲ ನಿಮಗೆ. ಸೊ ಹಿಂಗಾಗಿ ನಾ ಈಗ ಸದ್ಯ ಏನ್ ಯೂಸ್ ಮಾಡ್ತೀನಿ, ಒಮ್ಮೊಮ್ಮೆ ವೇಗ ಅಂತೀನಿ, ಒಮ್ಮೊಮ್ಮೆ ಜವ ಅಂತೀನಿ, ಒಮ್ಮೊಮ್ಮೆ ಸ್ಪೀಡ್ ಅಂತೀನಿ, ಒಮ್ಮೊಮ್ಮೆ ವೆಲಾಸಿಟಿ ಅಂತೀನಿ. ಈಗ ಸದ್ಯಕ್ಕೆ ಎಲ್ಲ ಒಂದ ಅಂತ ತಿಳ್ಕೊತೀನಿ. ಯಾಕಂದ್ರ ಅದ್ರೊಳಗಿನ ದಿಕ್ಕನ್ನ ಬಿಟ್ಟು ನಾನು ಉಳಿದಿದ್ದೇನೈತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ದೂರ ಅಷ್ಟೇ ಇದೆ. ಈ ಎರಡು ಬಿಂದುಗಳ ನಡುವೆ, ಬೆಳಗಾವಿ ಮತ್ತು ಧಾರವಾಡ ಇವೆರಡು ಬಿಂದುಗಳ ನಡುವೆ ಅದ್ರ ನಡಕಿನ ಡಿಸ್ಟೆನ್ಸ್ 70 ಕಿಲೋಮೀಟರ್ ಇದೆ. ಅದ್ರ ಕಾರ್ಗಳು ಏನಾಗ್ತಿರ್ಬೋದು, ಬೇರೆ ಬೇರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೋದು. ಇನ್ಫ್ಯಾಕ್ಟ್ ಒಂದೇ ಕಾರನ್ನ ತಗೊಂಡ್ರು ಸಹಿತ ನೀವು ಅದು ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೋದು. ಒಂದು ಸ್ಪೀಡ್ ಬ್ರೇಕರ್ ಬಂದಾಗ ಸ್ಲೋ ಮಾಡಿರ್ತಾನೆ ಡ್ರೈವರ್, ಅಥವಾ ಚಾ ಕುಡಿಯಕ್ ನಿಂತವನು ಪೂರ್ತಿ ನಿಲ್ಸಿರ್ತಾನ, 0 ಸ್ಪೀಡ್. ಅದೇ ಪ್ಲೇನ್ ರೋಡ್ ಬಂತು, ಯಾವ್ದು ಗಾಡಿಗಳಿಲ್ಲ, ಅವಾಗ ಅವನು ಫಾಸ್ಟ್ ಆಗಿ ಹೋಗ್ತಿರ್ತಾನೆ. ಸೊ ಹೌ ಫಾಸ್ಟ್ ಇಟ್ ಈಸ್ ಮೂವಿಂಗ್, ಎಷ್ಟು ವೇಗದಲ್ಲಿ ಹೋಗಾಕತ್ತಲ್ಲ, ಅದು ಎಷ್ಟು ಜೋರಾಗಿ ಹೊಂಟೈತಲ್ಲ, ಅದಕ್ಕೆ ನಾವೆಂತ ಕರಿತೀವಿ ಸ್ಪೀಡ್ ಅಂತ ಕರಿತೀವಿ. ಸೊ ಅದನ್ನ ಅಳಿಯೋದು ಹೆಂಗಪ್ಪ, ಅದನ್ನ ಅಳಿಲಿಕ್ಕೆ ಮೀಟರ್ ಉಪಯೋಗ ಆಗುದಿಲ್ಲ. ಅಲ್ಲಿ ಏನೈತಿ, ಪ್ರತಿ ಸೆಕೆಂಡ್ಗೆ ಅದು ಎಷ್ಟು ದೂರ ಕ್ರಮಸಾಕತ್ತಲ್ಲ, ಅದು ಜವ. ಸೊ ಅದು ಸ್ಪೀಡ್. ಸೊ ಅದ್ ಹೆಂಗ್ ತಗೋತೇನೆ ನಾನು, ಈಗ ಇಲ್ಲಿಂದ ನಾ ಹೇಳಿದ್ನಲ್ಲ ಈಗ ನಿಮ್ಗ. ಸೊ ಬೆಳಗಾವಿಯಿಂದ ಧಾರವಾಡಗೆ 70 ಕಿಲೋಮೀಟರ್ ಐತಿ ಅಂತ ತಿಳ್ಕೊರಿ. 70. ಇದನ್ನ ಚಲಿಸ್ಲಿಕ್ಕೆ ಸಪೋಸ್ ಅವನು 2 ತಾಸು ತಗೊಂಡ, ಅವಾಗ ಅವನ ಸ್ಪೀಡ್ ಅನ್ನ ನಾವು ಹೆಂಗ್ ಹೇಳ್ತೀವಿ, ನಾವು ನೋಡ್ರಿ, ಪ್ರತಿ ತಾಸಿಗೆ ಅಥವಾ ಪ್ರತಿ ಸೆಕೆಂಡ್ಗೆ ಎಷ್ಟು ಹೋದ ಅಂತ ಹೇಳ್ಬೇಕು ನಾವು, ಹೌದಿಲ್ಲ? ಸೊ ಸ್ಪೀಡ್ ಈಕ್ವಲ್ ಟು ನಾವೇನ್ ಮಾಡ್ತೀವಿ, ಈ 70 ಕಿಲೋಮೀಟರ್ ಅನ್ನ ಅವನು 2 ತಾಸಿನಲ್ಲಿ ಕ್ರಮಿಸಿದ. ಓಕೆ, ಇದನ್ನ ಬಟ್ ಇದೇನಿದು ಈ ಸ್ಪೀಡ್ ಇದ್ರ ಹಿಂಗ್ ಬಂತದು, ಇದ್ರ ಅರ್ಥ ಏನು, ಅವ್ನು ತಾಸಿಗೆ ಎಷ್ಟು ಚಲಿಸಾಕತಾನು, 35 ಕಿಲೋಮೀಟರ್. ನಾನು ಸ್ಪೀಡ್ ಅನ್ನ ಇವೆಲ್ಲಾ ಯೂನಿಟ್ ನಾಗೂ ಹೇಳ್ಬೋದು, ಮೀಟರ್ಸ್ ಪರ್ ಸೆಕೆಂಡ್ ಒಳಗೂ ಹೇಳ್ಬೋದು, ಕಿಲೋಮೀಟರ್ ಪರ್
ಅವರ್ ಒಳಗೂ ಹೇಳ್ಬೋದು, ಆಮೇಲೆ ಮೀಟರ್ಸ್ ಪರ್ ಮಿನಿಟ್ ಒಳಗೂ ಹೇಳ್ಬೋದು, ಕಿಲೋಮೀಟರ್ ಪರ್ ಮಿನಿಟ್ ಒಳಗೂ ಹೇಳ್ಬೋದು. ಇವೆಲ್ಲ ವ್ಯಾಲಿಡ್ ಮೂಲಮಾನಗಳು. ಆದ್ರೆ ಅಫ್ಕೋರ್ಸ್ SI ಮೂಲಮಾನ ಇದು, SI ಮೂಲಮಾನ ಇದು. ಬಟ್ ಹಿಂಗೂ ಹೇಳ್ಬೋದು, ಹೆಂಗೆ ನೀವು ಡಿಸ್ಟೆನ್ಸ್ ಅನ್ನ ಮಿಲಿಮೀಟರ್ ಒಳಗೆ ಹೇಳ್ಬೋದು, ಸೆಂಟಿಮೀಟರ್ ಒಳಗೆ ಹೇಳ್ಬೋದು, ಮೀಟರ್ ಒಳಗೆ ಹೇಳ್ಬೋದು, ಕಿಲೋಮೀಟರ್ ಒಳಗೆ ಹೇಳ್ಬೋದು, ಮೈಲ್ ಒಳಗೆ ಹೇಳ್ಬೋದು. ಇವನ್ನೆಲ್ಲ ಯೂನಿಟ್ಗಳು ಅದ್ರ ಡಿಸ್ಟೆನ್ಸ್ ದ ಮೂಲಮಾನಗಳು. ಯಾವ್ದನ್ನು ಬಳಸಬಹುದು, ಒಂದರಿಂದ ಒಂದಕ್ಕೆ ಪರಿವರ್ತನೆ ಮಾಡಬಹುದು. ಹಂಗ ನೀವು ದ್ರವ್ಯರಾಶಿ ಮೂಲಮಾನಗಳು ಯಾವ್ದಾವು, ಗ್ರಾಮ್ ಒಳಗೆ ಹೇಳ್ಬೋದು, ಮಿಲಿಗ್ರಾಮ್ ಒಳಗೆ ಹೇಳ್ಬೋದು, ಕೆಜಿ ಒಳಗೆ ಹೇಳ್ಬೋದು, ಟನ್ ಒಳಗೆ ಹೇಳ್ಬೋದು. ಇವೆಲ್ಲ ಏನಿವು ದ್ರವ್ಯರಾಶಿ ಅಂದ್ರೆ ಎಷ್ಟೈತಿ ಪದಾರ್ಥ, ಎಷ್ಟೈತಿ, ಎಷ್ಟು ವಸ್ತು ಕೊಂಡು ತಗೊಳೋದು ಮೂಲಮಾನಗಳು. ಹಂಗ ಸಮಯದ ಮೂಲಮಾನಗಳು ಯಾವ್ದು, ಸೆಕೆಂಡ್ ಒಳಗೆ ಹೇಳ್ಬೋದು, ಮಿನಿಟ್ ಒಳಗೆ ಹೇಳ್ಬೋದು, ಅವರ್ ಒಳಗೆ ಹೇಳ್ಬೋದು. ಹೌದಿಲ್ಲ, ಇವೆಲ್ಲ ಸಮಯದ ಮೂಲಮಾನಗಳು. ಸೊ ಇವು ಯಾವ್ದನ್ನು ಬಳಸಬಹುದು. ಆದ್ರೆ SI ಮೂಲಮಾನ ಸೆಕೆಂಡ್, ಇಲ್ಲಿ SI ಮೂಲಮಾನ ಮೀಟರ್, ಇಲ್ಲಿ SI ಮೂಲಮಾನ ಕೆಜಿ. ಹೌದಿಲ್ಲ. ಸೊ ಈ ತರ ಒಂದು ಮೂಲಮಾನ ನಾವು ಸ್ಟ್ಯಾಂಡರ್ಡ್ ಸೈನ್ಸ್ ಒಳಗೆ ಬಳಸ್ತೀವಿ. ಬಟ್ ನಾವು ಉಳಿದ್ರೊಳಗೂ ಹೇಳ್ಬೋದು, ಸೈನ್ಸ್ ಒಂದ್ಸಲ ಬೇರೆದ್ರೊಳಗೂ ಕೊಡ್ತಾರ. ಈಗ ನಾವು ಬಸ್ಸಿನ ವೇಗ ಹೇಳ್ಬೇಕಾದ್ರೆ ಮೀಟರ್ಸ್ ಪರ್ ಸೆಕೆಂಡ್ ಹೇಳೋದಿಲ್ಲ ನಾರ್ಮಲಿ. ಅಥವಾ ನೀವು ಕಟ್ಟಿಗೆ ತಗೊಳಕ್ ಹೋಗಿರಪ್ಪ, ಅಲ್ಲಿ ಗ್ರಾಮ್ನಾಗ ಹೇಳ್ತೀರಿ, ನೀವು ಕಟ್ಟಿಗೆ ಇಷ್ಟು ಗ್ರಾಮ್ ಕೊಡ್ರಿ ಅಂತ ಹೇಳಿ, ಇಲ್ಲ, ಅಲ್ಲಿ ಕ್ವಿಂಟಾಲ್ದಲ್ಲಿ, ಟನ್ದೊಳಗೆ ಹೇಳ್ತೀರಿ. ಬಂಗಾರ ತಗೊಳಕ್ ಹೋಗಿರಪ್ಪ, ಬಂಗಾರ ತಗೊಳಕ್ ಹೋದಾಗ ಕ್ವಿಂಟಾಲ್ ಬಂಗಾರ, ಟನ್ ಬಂಗಾರ ಯಾರ ಹೇಳ್ತಾರ? ಅಕ್ಕಿ ತಗೊಳಕ್ ಹೋಗ್ಯಾರ ಅಂಗಡಿ ಒಳಗ, ಅಲ್ಲಿ ನೀವು ಗ್ರಾಮ್ ಒಳಗೆ ಅಕ್ಕಿ ಹೇಳ್ತೀರಿ, ಇಲ್ಲ, ಕಿಲೋದೊಳಗೆ. ಸೊ ಇವೆಲ್ಲಾನು ವ್ಯಾಲಿಡ್, ಕರೆಕ್ಟ್ ಆದ ಹೇಳಕ್ಕಿಲ್ಲ, ನೆನ್ಪಿರ್ಲಿ. ಅಕ್ಕಿ ದ್ರವ್ಯರಾಶಿ ನೀವು ಮಿಲಿಗ್ರಾಮ್ದೊಳಗೆ ಹೇಳಕ್ ಬರುದಿಲ್ಲ ಅಂತೇನಿಲ್ಲ, ಹೇಳ್ಬೋದು. ಓಕೆ, ಕ್ವಿಂಟಾಲ್ದಾಗೂ ಹೇಳ್ಬೋದು. ಅಂದ್ರ ಅದ್ರ ಪರಿಮಾಣ ನೀವು ಎಷ್ಟು ತಗೊಳಕತ್ತಿರಲ್ಲ ಆ ಪ್ರಕಾರ ಒಂದು ಅನುಕೂಲಕರವಾದಂತಹ ಅದ್ರೊಳಗಿಂದ ಆಯ್ಕೆ ಮಾಡ್ಕೊಳ್ತೀರಿ. ಆದ್ರೆ ಇವೆಲ್ಲಾ ದ್ರವ್ಯರಾಶಿಯ ಮೂಲಮಾನಗಳು, ಇವೆಲ್ಲಾ ದೂರದ ಮೂಲಮಾನಗಳು, ಇವೆಲ್ಲಾ ಸಮಯದ ಮೂಲಮಾನಗಳು. ಹಂಗ ಈ ಕಿಲೋಮೀಟರ್ ಪರ್ ಅವರ್ ಅನ್ನೋದನ್ನು ಸಹಿತ ಸ್ಪೀಡಿನ ಮೂಲಮಾನ. ಮೀಟರ್ಸ್ ಪರ್ ಸೆಕೆಂಡ್ ಒಳಗೆ ಮಾಡ್ಬೇಕಂತ ಏನಿಲ್ಲ. ಇದನ್ನ ನಾರ್ಮಲಿ ಕಿಲೋಮೀಟರ್ ಪವರ್ ನಾವು ಹೊರಗಡೆ ವ್ಯವಹಾರದೊಳಗೆ ಯೂಸ್ ಮಾಡ್ಬೇಕಾದ್ರೆ ನಾರ್ಮಲಿ ಕಿಲೋಮೀಟರ್ ಪರ್ ಅವರ್ದಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬೈಕ್ ಇರ್ತೈತಿಲ್ಲ, ಬೈಕ್ ಮೇಲೆ ಕಾಟಾ ಇರ್ತೈತೆ, ಸ್ಪೀಡೋಮೀಟರ್ ಇರ್ತೈತಿ, ಅಲ್ಲಿ ಬರ್ದಿರ್ತಾರ KMPH ಅಂತ. ಬಸ್ ಒಳಗೆ ನೀವು ಹತ್ತಿದ್ರಿ, KSRTC ಬಸ್ ಒಳಗೆ ಮ್ಯಾಲ್ ಬರ್ದಿರ್ತಾರ ಸ್ಪೀಡ್ ಲಿಮಿಟ್ ಒಂದೊಂದು ಬಸ್ನಾಗ ಬರ್ದಿರ್ತಾರೆ 60 ಕಿಲೋಮೀಟರ್ ಪರ್ ಅವರ್ ಅಂತ. ಅಂದ್ರೆ ಈ ಬಸ್ಸು ಕೇವಲ 60 ಕಿಲೋಮೀಟರ್ ಪರ್ ಅವರ್ ಮಾತ್ರ ಚಲಿಸ್ತೈತಿ, ಇದಕ್ಕಿಂತ ಹೆಚ್ಚಿಗೆ ಹೋಗ್ಬಾರ್ದು ಅಂತ ಡ್ರೈವರ್ಗೆ ಹೇಳಲಾಗೈತಿ. ಅದಕ್ಕೆ ಒತ್ತಾಯ ಮಾಡ್ಬೇಡ್ರಿ, ಸ್ಪೀಡ್ ಹೊಡಿಪಾ ಅಂತ ಹೇಳಿ ಅಂತ ಅಲ್ಲಿ ಬರ್ದಾಗ ಅದಕ್ಕೆ ಹಾಕ್ತಿದ್ರು ಮೊದಲು. ಈಗ ಬರೆಯೋದಿಲ್ಲ, ಯಾಕಂದ್ರೆ ಹೈವೇ ರೋಡಿಗೆ ಬಹಳ ಫಾಸ್ಟ್ ಹೋಗ್ತಾರೆ KSRTC. ಈಗ ನಮ್ ಬಂತು ಏನಂತ 35 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಂತ ಬಂತು. ಓಕೆ, ಇದ್ರ ಅರ್ಥ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನು ಹಂಗಾದ್ರ ಆ ಡ್ರೈವರ ಸತತವಾಗಿ ಈ ಒಂದೇ ಸ್ಪೀಡ್ನಾಗ ಹೋದೇನು, ಅವನು ಎಲ್ಲೂ ಬ್ರೇಕ್ ಇಲ್ರಿ, ಅಲ್ಲಿ ಎಲ್ಲೂ ಸ್ಪೀಡ್ ಬ್ರೇಕರ್ ಬರ್ಲಿಲ್ಲ ನಮ್ಗೆ. ಅವನ ಸ್ಪೀಡ್ ಯಾವಾಗೂ 0 ಕಿಲೋಮೀಟರ್ ಪರ್ ಅವರ್ ಆಗ್ಲಿಲ್ಲ. ಸಪೋಸ್ ಅವನು ಟಿಕೆಟ್ ತೆಗಿಯಕ್ ನಿಲ್ಸಿದ್ದ, ಅವಾಗ ಎಷ್ಟಿರ್ತೈತೆ ಅವನ ಸ್ಪೀಡ್? 0 ಕಿಲೋಮೀಟರ್ ಪರ್ ಅವರ್. ಸೊ ಚಲಿಸಿದ್ರಾಗ ಅಷ್ಟ್ರಿ ಅದ್ರಿ. ಇದು ಒಟ್ಟಾರೆ ಅವನು 70 ಕಿಲೋಮೀಟರ್ 2 ತಾಸಿನಾಗ ಚಲಿಸ್ತಾ. ಆದ್ರ ವೆರಿ ಗುಡ್, ಯಾರೋ ಯೂಸ್ ಮಾಡಿದ್ರಲ್ಲ ವರ್ಡ್, ಏನದು ಸರಾಸರಿ. ಸರಾಸರಿ ಜಾವ ಇದು ಬಹಳ. ಈಗ ನೋಡ್ರಿ, ಯಾಕೆ ಸರಾಸರಿ ಅಂತ ಗೊತ್ತೈತಿ? ಈಗ ಅದಕ್ಕೆ ಸರಾಸರಿ ಅಂತ ಯಾಕೆ ಅನ್ನತ್ತೆ ಗೊತ್ತೈತಿ? ನಾನು ಇಲ್ಲಿ ಗ್ರಾಫ್ ತೆಗಿತೀನಿ ನೋಡಿ. ಇದು ನೀವೆಲ್ಲರೂ ಗ್ರಾಫ್ ಪೇಪರ್ ಯೂಸ್ ಮಾಡಿ ಗ್ರಾಫ್ ಅದು ತೆಗ್ದರಿ. ಇಲ್ಲಿ ಟೈಮ್ ತಗೊಂಡ್ ನೆಕ್ಸ್ಟ್ ಸೆಕ್ಷನ್ ಮೇಲೆ ಇಲ್ಲಿ ಸ್ಪೀಡ್ ತಗೊಂಡ್ ಮಾಡಿ. ಓಕೆ, ಸೊ ಸ್ಟಾರ್ಟಿಂಗ್ ನಲ್ಲಿ ಅವ್ನ ಸ್ಪೀಡ್ 0 ಇರ್ತೈತಿ, ಗಾಡಿ ನಿಂತಿರ್ತೈತಿ. ಇಲ್ಲಿಂದ ಅವನು ಎಕ್ಸಲರೇಟ್ ಮೇಲೆ ಪೆಡಲ್ ಹೋಗ್ತಾನ, ಒತ್ತಿ ಜೋರ್ ಮಾಡಿದಂಗ ಏನಾಗ್ಬೋದು, ಇಲ್ಲಿಂದ ಹೆಚ್ಚಾಗ್ಬೋದು ಸ್ಪೀಡ್. ಇಲ್ಲಿ ಸಪೋಸ್ ಇಲ್ಲಿ ಸ್ಪೀಡ್ ಮಾಡ್ತಾ ಸುಮಾರು ಎಲ್ಲಿ ಹೋಗ್ಬೋದು, ಸುಮಾರು 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಹೋದ. ಆಮೇಲೆ ಇಲ್ಲಿಂದ ಅವನು ಸ್ವಲ್ಪ ಒಂದೇ ಸ್ಪೀಡ್ ಇಟ್ಟ. ಆಮೇಲೆ ಏನೋ ಒಂದು ಗಾಡಿ ಬಂತು, ಸ್ವಲ್ಪ ಕೆಳಗೆ ಇಳಿಸ್ತಾ, ಸ್ಲೋ ಬ್ರೇಕ್ ಹಾಕತ್ತ, ಸ್ಲೋ ಆದಾಗ ಎಷ್ಟಕ್ಕೆ ಬಂದವನು 30ಕ್ಕೆ ಬಂದ. ಇಲ್ಲಿ 30 ಕಿಲೋಮೀಟರ್ ಪರ್ ಅವರ್. ಆಮೇಲೆ ಮತ್ತೆ ಇಲ್ಲಿಂದ 30 ಕಿಲೋಮೀಟರ್ ಸ್ವಲ್ಪ ಹೋದ. ಆಮೇಲೆ ಮತ್ತೆ ಹೆಚ್ಚಿಗೆ ಮಾಡಿದ 40 ಕಿಲೋಮೀಟರ್ ಹೋದ. ಆಮೇಲೆ ಇಲ್ಲಿ ದೊಡ್ಡ ಸ್ಪೀಡ್ ಬ್ರೇಕರ್ ಬಂತು.
ಕ್ವಿಕ್ ಆಗಿ ಬ್ರೇಕ್ ಹಾಕಿದ ನೋಡಿ, ಬ್ರೇಕ್ ಹಾಕಿದ್ಕೊಳ್ಳೋ ಒಮ್ಮೆ ಗಾಡಿ ನಿಲ್ಲಂಗಿಲ್ಲ. ಬ್ರೇಕ್ ಹಾಕಿದ್ಮೇಲೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡಿತ್ತು. ಬ್ರೇಕ್ ಹಾಕಿದ್ಕೊ ಒಮ್ಮಿನೊಮ್ಮೆಲೆ ಗಾಡಿ ನಿಲ್ಸಂಗಿಲ್ಲ. ಹಂಗ ನಿಂತ್ರೆ ಏನಾಕೈತಿ, ಮಂದೆಲ್ಲ ಕಾಶ್ನಿಂದ ಹೊರಗೆ ಬೀಳ್ತಾರೆ. ಅದಕ್ಕೆ ಅವನು ಇಷ್ಟು ಟೈಮ್ ತಗೊಂಡು ಬ್ರೇಕ್ ಹಾಕಿದ. ಝೀರೋಗ್ ಬಂತು ಇಲ್ಲೊಂದ್ ಸ್ವಲ್ಪ ಟೈಮ್ ಆಯ್ತು. ಆಮೇಲೆ ಮತ್ತೆ ಇಲ್ಲಿ ಏನ್ ಮಾಡಿದ, ಮತ್ತೆ ಇನ್ಕ್ರೀಸ್ ಮಾಡಿ ಸ್ವಲ್ಪ ಬಹಳ ಫಾಸ್ಟ್ ಹೋದ. ಇಷ್ಟ 60 ಮಟ್ಟ ಹೋದ, ಮತ್ತೆ ಇಲ್ಲಿ ಒಂದ್ ಹೋದ, ಮತ್ತೆ ಹಿಂಗದ. ಹಿಂಗೆಲ್ಲಾ ಹೋಗಿ ಓಕೆ, ಇಲ್ಲೆಲ್ಲೋ ಕಣಿಗೆ 2 ತಾಸು ಆಯ್ತು. 2 ತಾಸಿನ ನಂತರ ಧಾರವಾಡನ ಮುಟ್ಟಿದ್ದ. ಓಕೆ, ಇಲ್ಲಿ ನಿಲ್ಲಿಸಿದ ಕಡೆಗೆ ಬಂದು. ಸೊ ಈಗ ಹಿಂಗಿರ್ತೈತಿ ನೋಡ್ರಿ, ಹಿಂಗ್ ಅವ್ನ ಸ್ಪೀಡ್ ಏನಿರ್ತೈತಿ, ಕರ್ವ್ ಹಿಂಗಿರ್ತೈತಿ. ಗ್ರಾಫ್, ಸ್ಪೀಡ್ ಗ್ರಾಫ್ ಅಂತ ಕರಿತೀವಿ. ಏನ್ ಬಂತ ಇಲ್ಲಿ ಒಂದು ಕರ್ವ್ ಬಂತ, ಇದು ಸ್ಪೀಡ್ ಗ್ರಾಫ್. ಇದು ಹಿಂಗ್ ಬಂತು. ಅವ್ನ ವೇಗ ಎಷ್ಟಿತ್ರಿ ಅಂತಂದ್ರೆ ನೀವೇನ್ ಕೇಳ್ತೀರಿ, ಯಾವ ಟೈಮ್ ಹೇಳ್ರಿ ನನಗ, ಆ ಟೈಮ್ನಾಗ ನಾನು ವೇಗ ಹೇಳ್ಬೋದು. ಅಂದ್ರೆ ಏನು, ನೀವು ನಂಗೆ ಟೈಮ್ ಹೇಳಿದ್ರಿ 1 ತಾಸು. 1 ತಾಸು ಆದ್ಮೇಲೆ ಅವ್ನ ವೇಗ ಎಷ್ಟಿತ್ತು 1 ತಾಸಲ್ಲಿ, ಅಥವಾ 1 ತಾಸ 15 ನಿಮಿಷಕ್ಕೆ, ಅಥವಾ 1 ತಾಸು 1.5 ತಾಸಿಗೆ. ಇದು 1.5 ತಾಸು ಅಂತ ತಿಳ್ಕೊಂಡಿರ. 1 ತಾಸು 30 ನಿಮಿಷ ನಂತರ ಅವ್ನ ವೇಗ ಎಷ್ಟಿತ್ತು, 0 ಇತ್ತು. ಯಾಕಂದ್ರೆ ಅಲ್ಲಿ ಏನಾಗಿತ್ತು, ಸ್ಟಾಪ್ ಮಾಡಿದ್ದ 0 km/h. ಯಾಕಂದ್ರೆ ಅಲ್ಲಿ ಸ್ಟಾಪ್ ಮಾಡಿದ್ದ. 1 ತಾಸು ಆದ್ಮೇಲೆ ಎಷ್ಟಾಗಿತ್ತು, ಕರೆಕ್ಟ್ ಒಂದು 1 ತಾಸು ಆದ್ಮೇಲೆ ನೋಡಿದ್ರೆ ಒಂದು ಬರೋಬ್ಬರಿ 30 km/h. ಅದೇ ಒಂದು ವೇಳೆ ಅವನು ಸಪೋಸ್ ನೀವು ಅರ್ಧ ತಾಸು ಆದ್ಮೇಲೆ ಒಂದು ವೇಗ ಎಷ್ಟಿತ್ತು ನೋಡಿದಾಗ 50 km/h. ಆಮೇಲೆ ಸಪೋಸ್ 1 ತಾಸು 45 ನಿಮಿಷ, 1 ತಾಸು 45 ನಿಮಿಷ ಆದ್ಮೇಲೆ ನೋಡಿದ್ರೆ ಅವ್ನ ಸ್ಪೀಡ್ ಎಷ್ಟಿರ್ಬೋದು, 60 km/h. ಬರೋಬ್ಬರಿ 2 ತಾಸು ಆದ್ಮೇಲೆ ಅವ್ನ ಸ್ಪೀಡ್ ಎಷ್ಟಿತ್ತು ನೋಡಿದ್ರೆ 0 km/h. ಧಾರವಾಡ ಬಸ್ ಸ್ಟ್ಯಾಂಡ್ ಅವ್ರು ನಿಲ್ಸಿದ. ಸೊ ಈಗ ಹಿಂಗೆಲ್ಲ ಬೇರೆ ಬೇರೆ ಟೈಮ್ ಇವಕ್ಕೆ ನಾವೇನಂತ ಕರಿತೀವಿ, ಈ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಅಂದ್ರೆ ಏನು, ಘಳಿಗೆ. ಬರ್ಕೊಡ್ರಿ, ಇನ್ಸ್ಟಂಟ್ ಅಂದ್ರೆ ಏನು, ಈ ಶಬ್ದ ಗೊತ್ತೈತಿ ನಿಮ್ಗೆ ಎಲ್ಲಾರು? ಘಳಿಗೆ ಅಂದ್ರೆ ಈಗ ಏನಾಗತೈತಿ, ಬಹಳ ಏಕಾಗ್ರತೆಯಿಂದ ನೋಡ್ಕೋಬೇಕು. ನೋಡ್ರಿ, ನಮ್ಗೆಲ್ಲ ಬಹಳ ವಿಷಯಗಳು ಬಂದು. ಈಗ ಇನ್ಸ್ಟಂಟ್ ನಾವ್ ಇದಕ್ಕೇನಂತ ಕರಿತೀವಿ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಸ್ಪೀಡ್ at time equal to 1.5 hour. ಇದೇನು ನೋಡ್ರಿ, ಟೈಮ್ ಕೊಡ್ಸಿದ್ಮೇಲೆ ಈ ಸ್ಪೀಡ್ ಆಟ್ ಅಂದ್ರೆ ಏನು, ಈ ಟೈಮ್ ಅಲ್ಲಿ 1.5 ತಾಸಿನ ನಂತರ ಇಲ್ಲಿ t equal to 0 ಇದು t equal to 0, t ಇದು ಹಿಂಗ್ ಮುಂದಾಗತ್ತೆ. t equal to 1.5 ನಾವ್ ಇದಕ್ಕೆ ಏನಂತ ಇದಕ್ಕೆ ಇನ್ಸ್ಟಂಟೇನಿಯಸ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಥವಾ ನಾವು ವೆಲಾಸಿಟಿ ಅಥವಾ ಇದಕ್ಕ ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಆ ಪಾಯಿಂಟ್, ಆ ಟೈಮ್, ಆ ಪರ್ಟಿಕ್ಯುಲರ್ ಘಳಿಗೆ. ಆ ಘಳಿಗೆ ಅಂದ್ರೇನು, ಆ ಟೈಮ್, ಆ ಘಳಿಗೆ ಒಳಗಿನ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗಿರುವಂತಹ ಸ್ಪೀಡ್ ನಾವೇನಂತ ಕರಿತೀವಿ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಥವಾ ಆ ಪರ್ಟಿಕ್ಯುಲರ್ ಟೈಮ್ ಒಳಗಿರುವಂತಹ ಸ್ಪೀಡ್. ನಾವು ಇದ್ರ ಬಗ್ಗೆ ಮಾತಾಡ್ಬೇಕಾಕೈತಿ ಮುಂದೆ, ಮತ್ತೆ ಅದು ಯಾವ ದಿಕ್ಕಿನಾಗಿತ್ತು. ಅದು ಈಗ ಒಂದು ನೊಣ ಐತಪ್ಪ, ನೊಣ ಹಾರಾಡಕತ್ತೈತಿ, ಬೇರೆ ಬೇರೆ ಸ್ಪೀಡ್ನಾಗ ಹಾರಾಡ್ತಿರ್ತೈತಿ. ಅಥವಾ ಒಂದು ಮಿಸೈಲ್ ಹಾರಿಸಿದಾರೆ. ಈಗ ಯಾರೋ ಒಂದು ಶತ್ರು ದೇಶದವರು ಮಿಸೈಲ್ ನ ಬಿಟ್ಟಿದ್ದಾರೆ. ಈಗ ಆ ಮಿಸೈಲ್ ಒಂದೇ ಸ್ಪೀಡ್ನಾಗ ಬರಂಗಿಲ್ಲ, ಅದು ಒಂದೇ ದಿಕ್ಕಿನಾಗೂ ಬರಂಗಿಲ್ಲ. ಅದ್ರ ದಿಕ್ಕು ಚೇಂಜ್ ಆಗಾಕತ್ತೈತಿ, ಅದ್ರ ಸ್ಪೀಡ್ ಚೇಂಜ್ ಆಗಾಕತ್ತೈತಿ. ಸೊ ನಮಗ್ ಏನ್ ಬೇಕು, ಇಂಥ ಟೈಮ್ನಾಗ ಅದ್ರ ವೆಲಾಸಿಟಿ ಎಷ್ಟ್ ಇರ್ತೈತಿ ಅದು ಬೇಕು. ಯಾಕೆ ಬೇಕು ನಮ್ಗೆ, ಎಲ್ಲ ಲೆಕ್ಕಾಚಾರ ಹಾಕಿ ನಾವ್ ಏನ್ ಮಾಡ್ಬೇಕು, ಅದನ್ನ ಇಂಟರ್ಸೆಪ್ಟ್ ಮಾಡ್ಬೇಕು. ಅದನ್ನ ಹೋಗಿ ನಡಕ್ ಏನ್ ಮಾಡ್ಬೇಕು, ಅದು ನಮ್ಮ ಜನರ ಮೇಲೆ ಬೀಳೋಕ್ಕಿಂತ ಮೊದಲೇ ಏನ್ ಮಾಡ್ಬೇಕಾಗ್ತೈತಿ, ಅದನ್ನ ಅಲ್ಲೇನೆ ಆಕಾಶದಲ್ಲಿ ಅದನ್ನ ಸ್ಫೋಟ ಮಾಡಿಸ್ಬೇಕು. ಸೊ ಅದಷ್ಟು ಈಸಿ ಇಲ್ಲ ನೋಡ್ರಿ, ಯಾಕಂದ್ರೆ ಅದು ಕಂಡಾಪಟ್ಟಿ ಸ್ಪೀಡ್ನಾಗ ಬರ್ತಿರ್ತೈತಿ, ದಿಕ್ಕನ್ನ ಚೇಂಜ್ ಮಾಡ್ತಾ ಇರ್ತೈತಿ. ಓಕೆ, ಸೊ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ, ಅದರ ಪಾತನ ಅನಲೈಸ್ ಮಾಡಿ, ಅದ್ರ ಇನ್ಸ್ಟಂಟೇನಿಯಸ್ ಸ್ಪೀಡ್ ಯಾವ ತರ ಚೇಂಜ್ ಆಗತೈತಿ ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ನಾವು ಇಂಟರ್ಸೆಪ್ಟ್ ಮಾಡ್ಬೇಕಾದ್ರೆ ಬಹಳ ಲೆಕ್ಕಾಚಾರ ಬೇಕು. ಸೊ ಅವಾಗೆಲ್ಲ ಅದಕ್ಕೆ ಮತ್ತದು ವೆಕ್ಟರ್ ಕ್ವಾಂಟಿಟಿನೂ ಬೇಕಾಗ್ತೈತೆ, ಅವನಿಗೆ ಸದಿಶಾ ಮತ್ತೆ ಇನ್ಸ್ಟಂಟೇನಿಯಸ್. ಸೊ ಅವಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬಗ್ಗೆ ನಾವು ಅದಕ್ಕೆಲ್ಲ ಕ್ಯಾಲ್ಕುಲಸ್ ಬೇಕಾಗ್ತೈತಿ. ಈಗಿನ ಗಣಿತ ಸಾಕಾಗೋದಿಲ್ಲ ಅದಕ್ಕೆ. ನಿಮ್ಗ PUC ಹೋದ್ಮೇಲೆ ಅದಕ್ಕೆ ಕ್ಯಾಲ್ಕುಲಸ್ ಅಂತ ಬಹಳ ಒಂದು ಪವರ್ಫುಲ್ ಮೆಥಡ್ ಅದು. ನ್ಯೂಟನ್ ಮತ್ತು ಲಿಬ್ನೀಸ್ ಅನ್ನೋ ಇಬ್ಬರು ಗಣಿತಜ್ಞರು ಅದನ್ನ ಡಿಸ್ಕವರ್ ಮಾಡಿದ್ರು. ನೋಡ್ರಿ, ನ್ಯೂಟನ್ ಗಣಿತದಲ್ಲೂ ಬಹಳ ದೊಡ್ಡ ಸಾಧನೆ ಮಾಡಿದ, ವಿಜ್ಞಾನದಲ್ಲೂ ಅಷ್ಟೇ ದೊಡ್ಡ ಸಾಧನೆ ಮಾಡಿದ. ನ್ಯೂಟನ್ ಸಾಮಾನ್ಯ ಅಲ್ಲ. ಸೊ ಗಣಿತದಲ್ಲಿ ಕ್ಯಾಲ್ಕುಲಸ್ ಅನ್ನೇ ಕೊಟ್ಟ ಮನುಷ್ಯ, ವಿಜ್ಞಾನದಲ್ಲಿ ಚಲನೆಯ ನಿಯಮಗಳನ್ನೇ ಗ್ರಾವಿಟೇಷನಲ್ ನಿಯಮಗಳನ್ನೇ ಕೊಟ್ಟಂತ ಮನುಷ್ಯ. ಅಂದ್ರೆ ಅಷ್ಟಿಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ಲ. ಸೊ ಗ್ರಾವಿಟಿ ಕಣ್ ಹಿಡಿದ ನ್ಯೂಟನ್ ಅಂತ ಹೇಳಿದ್ರೆ, ಗ್ರಾವಿಟಿ ಐತೆ ಅಂತ ಹೇಳಲಿಲ್ಲ, ಅಷ್ಟು ಹೇಳಿದ್ರೆ ನ್ಯೂಟನ್ ಆಗ್ತಿರ್ಲಿಲ್ಲ. ಸೊ ಗ್ರಾವಿಟಿಯ ಎಕ್ಸಾಕ್ಟ್ ನಿಯಮಗಳನ್ನ
ಕರೆಕ್ಟ್ ಆಗಿ ಕಂಡು ಹಿಡಿದ. ಸೊ ಅದರಿಂದ ನಾವೆಲ್ಲ ಈಗ ಹೇಳಿದ್ನಲ್ಲ ಅವೆಲ್ಲವನ್ನು ನಾವು ಪ್ರಿಂಟ್ ಮಾಡ್ಬೋದು. ನಾವು ಜಗತ್ತಿನ ಒಂದು ಅರ್ಥ ವಿದ್ಯಮಾನಗಳಿಂದ ಎಲ್ಲ ಲೆಕ್ಕ ಹಾಕ್ಬೋದು. ಅದರಿಂದ ಬರೀ ಕೇವಲ ನ್ಯೂಟನ್ ನಿಯಮಗಳಿಂದ ಈ ಗ್ರಹ ಇಷ್ಟೇ ಯಾಕೆ ತೋರ್ತಿರ್ತೈತಿ, ಅದು ಇಷ್ಟೇ ಹೊತ್ತು ಇಷ್ಟ ಡ್ಯೂರೇಷನ್ ಯಾಕೆ ತಗೋತೈತಿ ಸೂರ್ಯ ಸುತ್ತಲ ಹೋಗ್ಲಿಕ್ಕೆ, ರಾಕೆಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ನಾವು ಇಂಟರ್ಸೆಪ್ಟ್ ಮಾಡ್ತೀವಿ, ಎಲ್ಲ ಲೆಕ್ಕಾಚಾರ ಕೇವಲ ನ್ಯೂಟನ್ ಚಲನೆಯ ನಿಯಮಗಳು ಮತ್ತು ಗ್ರಾವಿಟೇಷನಲ್ ನಿಯಮಗಳಿಂದ ಮಾಡಕ್ ಸಾಧ್ಯ. ಅಷ್ಟು ಪವರ್ಫುಲ್ ಅದಾವ ನಿಯಮಗಳು. ಅದ್ರ ಜೊತೆಗೆ ಕ್ಯಾಲ್ಕುಲಸ್ ಬೇಕು. ಆ ಕ್ಯಾಲ್ಕುಲಸ್ ಅನ್ನು ಅವನೇ ಕೊಟ್ಟ. ಇದೆಲ್ಲ ಲೆಕ್ಕಾಚಾರ ಹಾಕಕ್ಕೆ ಏನು ಒಂದು ದೊಡ್ಡ ಗಣಿತ ಬೇಕು, ಗಣಿತದ ಒಂದು ಟೆಕ್ನಿಕ್ ಬೇಕು, ಒಂದು ವಿಭಾಗ. ಟೆಕ್ನಿಕ್ ಅಲ್ಲ, ಅದು ಒಂದು ಎಂಟೈರ್ ಗಣಿತದ ವಿಭಾಗ. ಹೆಂಗ ಬೀಜಗಣಿತ ಇತ್ತಲ್ಲ ಹಂಗ ಒಂದು ಭಾಗನೇ ಅದು. ಆ ಭಾಗನೇ ಕೊಟ್ಟು ಬಿಟ್ಟ. ಅಷ್ಟೆಲ್ಲಾನು ಡಿಸ್ಕವರ್ ಮಾಡಿ ಕೊಟ್ಟ ನ್ಯೂಟನ್. ಸೊ ಅದೆಲ್ಲ ಬೇಕಾಗ್ತದೆ. ಅದಕ್ಕಾಗಿ ನಾವು ಇಷ್ಟ ತಿಳ್ಕೊಳ್ಳೋಣ, ವೆಲಾಸಿಟಿ ಅನ್ನೋದು ಒಂದು ಏನೋ ಐತಿ. ಆ ವೆಲಾಸಿಟಿ ಒಳಗೆ ಏನಿರ್ತೈತಿ, ಸ್ಪೀಡ್ ಅನ್ನ ಅದು. ವೆಲಾಸಿಟಿ ಅನ್ನೋದು ಸ್ಪೀಡ್ ಅನ್ನ ಅದು. ಏನ್ ಸ್ಪೀಡ್ ಅನ್ನ ಅದು? ಸ್ಪೀಡ್ ಕಿಂತ ಏನ್ ಎಕ್ಸ್ಟ್ರಾ ಬರ್ತೈತೆ ಅದ್ರೊಳಗೆ ದಿಕ್ಕನ್ನು ಹಾಕ್ಬೇಕಾಗ್ತೈತೆ ನಾನು. ಆಮೇಲೆ ಅದ್ರೊಳಗೆ ನಾನು ಸ್ವಲ್ಪ ಗಳಿಗೆ, ಯಾವ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಯಾವ ಗಳಿಗೆ ಒಳಗಿನ ಬೇಗ ಅದು ಬೇರೆ ಆಗ್ತಾ ಇರ್ತದೆ. ಅದಕ್ಕೆ ಅದನ್ನ ಈಗ ಸದ್ಯ ನಿಮಗ 9th ಅದೆಲ್ಲ ಅಷ್ಟು ಬೇಕಾಗಿಲ್ಲ, ಸ್ವಲ್ಪ ಬೇಕಾದು ಇಲ್ಲ ಅಂತಿಲ್ಲ. ಸದಿಶ ಅದಿಶ ಪರಿಮಾಣಗಳ ಬಗ್ಗೆ ಮತ್ತು ನಿಮಗೆ ಆವರೇಜ್ ಸ್ಪೀಡ್ ಬಗ್ಗೆ. ಸೊ ಹಿಂಗ್ ಚೇಂಜ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಇದ್ರ ಬಗ್ಗೆ ಸರಾಸರಿ ಈ ನೋಡಿ ವೇಗಲ್ ಯಾವಾಗ ಕಂಟಿನ್ಯೂಸ್ ಚೇಂಜ್ ಆಗತೈತಿ, ಚೇಂಜ್ ಆದ್ಮೇಲೆ ನಾವ್ ಏನ್ ಮಾಡ್ಬೋದು ಹಂಗಾದ್ರೆ? ನಾವ್ ಎದ್ರ ಬಗ್ಗೆ ಮಾತಾಡ್ಬೋದು? ಕೇವಲ ಇದ್ರ ಬಗ್ಗೆ ಮಾತಾಡ್ಬೋದು. ಇದ್ರ ಬಗ್ಗೆ ಸರಾಸರಿ ಜವದ ಬಗ್ಗೆ ನಾವು ಮಾತಾಡ್ಬೋದು ಅಷ್ಟೇ. ಇದಕ್ಕೆ ನಾವು ಇಂಗ್ಲಿಷ್ ಬಗ್ಗೆ ಏನಂತೀವಿ? ಆವರೇಜ್ ಸ್ಪೀಡ್. ಈ ಅವರೇಜ್ ಸ್ಪೀಡ್ ಅಂತ ತೆಗೆಯೋದು ಬಹಳ ಸಿಂಪಲ್ ನೋಡಿ, ಅಗದಿ ಸಿಂಪಲ್ ಐತಿ. ಏನು? ಟೋಟಲ್ ಬೆಳಗಾವಿಯಿಂದ ಧಾರವಾಡ ಎಷ್ಟು ದೂರ ಇತ್ತು, ಎಷ್ಟು ದೂರ, ಟೋಟಲ್ ಟೈಮ್ ಎಷ್ಟು ತಗೊಂಡವ, ಇಷ್ಟು ತಾಸು, ಅಂದ್ರೆ ಹೆಂಗ್ ಹೋದ, ಎಷ್ಟು 35 ಕಿಲೋಮೀಟರ್. ಅವ್ನು ಯಾವಾಗ 35 ಕಿಲೋಮೀಟರ್ ವೇಗದಲ್ಲೇ ಕರೆಕ್ಟ್ ಆಗಿ ಹೋಗಿಲ್ಲ. ಅವ್ನು 35 ಕಿಲೋಮೀಟರ್ ವೇಗದಲ್ಲೇ ಕರೆಕ್ಟ್ ಆಗಿ ಹೋಗಿಲ್ಲ ಅವ. ಆದ್ರೆ ಓವರ್ ಆಲ್ ಇದಕ್ಕೆ ಏನಂತೇನು, ಸರಾಸರಿ ಎಲ್ಲಾ ಕೂಡಿ ಎಷ್ಟಾಗೋದಂತ. ರೈಟ್. ಸೊ ಈಗ ನಿಮಗೆ ಸರಾಸರಿ ಜವದ ಬಗ್ಗೆ ಗೊತ್ತಾಯ್ತು ಇವತ್ತಿನ ದಿವಸ. ಆಮೇಲೆ ಸದಿಶ ಅವದಿಶ ಪರಿಮಾಣಗಳ ವ್ಯತ್ಯಾಸ ಗೊತ್ತಾಯ್ತು. ಸದಿಶ ಪರಿಮಾಣ ಅಂದ್ರೆ ಆ ಪರಿಮಾಣಿಗೆ ಏನೈತಿ, ಒಂದು ಪರಿಮಾಣನೂ ಐತಿ ಮತ್ತು ಒಂದು ದಿಕ್ಕು ಐತಿ. ಅದೆರಡೂ ಕೂಡಿದಂತದ್ದು. ಅದನ್ನ ಹೆಂಗ್ ಬರೆಯೋದು? ಸಂಖ್ಯೆಗಳ ಕೇವಲ ಸಂಖ್ಯೆ. ನಾವು ನಾರ್ಮಲ್ ನಿಮ್ಮ ಏನ್ ಸಂಖ್ಯೆಗಳಲ್ಲ ಈಗೇನು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನಿಮ್ಮ ಏನ್ ನೋಡಿದಿರಿ ಇಷ್ಟು ಮಟ್ಟ, ವಾಸ್ತವ ಸಂಖ್ಯೆಗಳನ್ನ ನೋಡಿದಿರಿ, ಎಲ್ಲ ನೋಡಿದಿರಲ್ಲ. ಆ ಸಂಖ್ಯೆಗಳಿಂದ ಮಾತ್ರ ಸಾಧ್ಯ ಇಲ್ಲ ಅದನ್ನ ದಿಕ್ಕನ್ನು ಹಿಡಿದಿಡೋದು. ಆ ದಿಕ್ಕನ್ನು ಹಿಡಿದು ಬಿಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಪ್ ನಂಬರ್ಸ್ ಬೇಕಾಗ್ತಾವ, ಹೊಸ ಟೈಪ್ ನಂಬರ್ಸ್, ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ ನಾವು ಅದಕ್ಕೆ. ಅದನ್ನ ಹೆಂಗ್ ಹಿಡಿಯೋದು ಅದೆಲ್ಲ ನಿಮ್ಗೆ ಮುಂದೆ ಕಾಲೇಜ್ದಾಗ ಹೇಳ್ತೇನೆ, ಅಥವಾ ನಿಮ್ 10th ಆದ್ಮೇಲೆ ನಾನು ಕ್ಲಾಸ್ ತಗೋತೀನಿ ಸ್ವಲ್ಪ ದಿವಸ, ಅವಾಗ ಹೇಳ್ತೇನೆ. ಆ ಹೊಸ ನಂಬರ್ಗಳು ಹೆಂಗ್ ನಿಮ್ಗೆ ಅಗದಿ ಸಣ್ಣ ಇರ್ತಾಗ 1, 2, 3, 4 ಅಷ್ಟೇ ಹೇಳಿದ್ರು. ಸ್ವಲ್ಪ ಆದ್ಮೇಲೆ 0 ಹೇಳಿದ್ರು, ಸ್ವಲ್ಪ ಆದ್ಮೇಲೆ ಭಿನ್ನರಾಶಿಗಳನ್ನ ಹೇಳಿದ್ರು, ಸ್ವಲ್ಪ ಆದ್ಮೇಲೆ ಋಣ ಸಂಖ್ಯೆಗಳನ್ನ ಹೇಳಿದ್ರು, ಸ್ವಲ್ಪ ಆದ್ಮೇಲೆ ದಶಮಾಂಶ ರೂಪದಲ್ಲಿ ಬರೆಯೋದನ್ನ ಹೇಳಿದ್ರು. ವಾಸ್ತವ ಸಂಖ್ಯೆಗಳೆಲ್ಲ ಬಂದು ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ √2 ಅಂತವು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆನೂ ಹೇಳಿದ್ರು. ಬೇರೆ 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 ತರದ ಸಂಖ್ಯೆಗಳು ಬರ್ತಾ ಹೋದು. ಹಂಗ ಇನ್ನೂ ಒಂದು ತರದ ಸಂಖ್ಯೆಗಳು ಬರ್ತಾವ ಮುಂದೆ. ಅವಾಗ ಅವೆಲ್ಲ ಬಂದ್ಮೇಲೆ ನಾವು ನೋಡೋಣ. ಸದ್ಯ ಅದಿಶ ಪರಿಮಾಣ, ಸದಿಶ ಪರಿಮಾಣ ಗೊತ್ತಾಯ್ತು. ಆವರೇಜ್ ಸ್ಪೀಡ್ ಗೊತ್ತಾಯ್ತು. ಯಾಕೆ ಆವರೇಜ್ ಸ್ಪೀಡ್ ನಮ್ದು ಗಳಿಗಾ ಸ್ಪೀಡ್ ಅಲ್ಲ, ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಲ್ಲ ಅನ್ನೋದು ಗೊತ್ತಾಯ್ತು ನಿಮ್ಗೆ. ಆವರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಾಯ್ತು, ಯೂನಿಟ್ ಕ್ಲಿಯರ್ ಆಗಿ ಆಯ್ತು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವಿಜ್ಞಾನವನ್ನು ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದು. ವಿಜ್ಞಾನವನ್ನು ಹೆಂಗ್ ಅಪ್ರೋಚ್ ಮಾಡ್ಬೇಕು, ಕೇವಲ ಒಂದು ಸಂಗತಿಗಳ ಕಲೆಕ್ಷನ್ ಅಲ್ಲ. ನಂಗೆ ಇದು ಗೊತ್ತೈತಿ, ಭೂಮಿ ದ್ರವ್ಯರಾಶಿ ಗೊತ್ತೈತಿ, ಭೂಮಿ ಡಯಾಮೀಟರ್ ಗೊತ್ತೈತಿ, ಭೂಮಿ ರೇಡಿಯಸ್ ಗೊತ್ತೈತಿ, ಭೂಮಿ ಚಂದ್ರ ಭೂಮಿ ನಡುವಿನ ದೂರ ಎಷ್ಟಿದ್ ಗೊತ್ತೈತಿ, ಸೂರ್ಯ ಎಷ್ಟು ದೂರ ಗೊತ್ತೈತಿ, ಸೂರ್ಯನಿಂದ ಬೆಳಕಿನ ಕಿರಣ ಭೂಮಿ ಬಂತು ತಲುಪಕ್ಕೆ ಎಷ್ಟು ಟೈಮ್ ಬೇಕಾಗೈತೆ ಅದು ಗೊತ್ತೈತಿ. ಇದೇನು ಈ ತರದ್ದು ನಮ್ಮ ವಿಜ್ಞಾನದ ಕ್ವಿಜ್ಗಳು ನಡೀತಾವ ನಮ್ಮಲ್ಲಿ. ಅದು ವಿಜ್ಞಾನ ಆಕ್ಚುಲಿ ನಮ್ಮಲ್ಲಿ ಹಂಗ್ ಮಾಡೋದ್ರಿಂದ ಏನಾಗ್ತೈತಿ, ಮಕ್ಕಳು ಸ್ವಲ್ಪ ಇದ್ ಮಾಡ್ಬಿಡ್ತಾರೆ. ಅದೇ ನೀವು ಬೇರೆ ದೇಶ ಜಪಾನ್ ಅಲ್ಲಿ ಅಥವಾ ಯುರೋಪ್ ನಲ್ಲಿ ಹೋದ್ರೆ ಅಲ್ಲಿ ತರ ಸ್ವಲ್ಪ ಬೇರೆ ತರ ಕಲಿಸ್ತಾರ ಅವ್ರು. ಸೊ ಅವ್ರು ಆಕ್ಚುಲಿ ಲೆಕ್ಕ ಮಾಡಿ ಮೇನೋದು ಮಾಡಕ್ ಕಲಿಸ್ತಾರ. ಆವಾಗ ನಾವು ಆಕ್ಚುಲಿ ವಿಜ್ಞಾನಿಗಳಾಗೋದು ಅಥವಾ ಟೆಕ್ನಾಲಜಿಸ್ಟ್ ಆಗೋದು. ಇದು ನಮ್ಮಲ್ಲಿ ಇಲ್ಲ ಅಂತಿಲ್ಲ, ಆ ತರನು ಇದಾವ ಸ್ಕೂಲ್ಸ್. ಆದ್ರೆ ಎಲ್ಲಾ ಕಡೆ ಹಂಗಿಲ್ಲ. ಹೆಚ್ಚಿನ ಕಡೆಗೆ ಏನ್ ಮಾಡ್ತೀವಿ, ಸಂಗತಿಗಳ ಕಡೆ ಆ ವಿಜ್ಞಾನನ ಒಂದು ಹಿಸ್ಟ್ರಿಗತೆ ಮಾಡ್ಬಿಡ್ತೀವಿ. ಎಲ್ಲ ನೆನ್ಪಿಟ್ಕೊಳ್ಳೋದಷ್ಟೇ, ಇದಿಷ್ಟು ಇದು ಅವಾಗಾತು, ಇದು ಇವಾಗಾತು. ಹೆಂಗ್ ಸಮಾಜದಲ್ಲಿ ನಾವು ಈ ಯುದ್ಧ ಅವಾಗಾತು, ಆ ಯುದ್ಧ ಇವಾಗಾತು ನೆನ್ಪಿಟ್ಕೊತೀವಲ್ಲ, ಹಂಗ ಸಂಗತಿಗಳ ಒಂದು ಸಮೂಹ ಮಾಡ್ಬಿಡ್ತೀವಿ. ಸಂಗತಿಗಳ ಸಮೂಹ ಇಂಪಾರ್ಟೆಂಟ್ ಅಲ್ಲ, ಅದು ಹೌದು. ಆ ಸಂಗತಿಗಳನ್ನ ಹೆಂಗೆ ಕಂಡು ಹಿಡ್ಕೊಂಡ್ರು, ಅದಕ್ಕೆ ಏನ್ ಎಕ್ಸಾಕ್ಟ್ ಆಗಿ ಆ ಫಾರ್ಮುಲಾ ಹಂಗ ಯಾಕೆ ಬಂತದು, ಅದನ್ನ ಉಪಯೋಗಿಸೋದು ಹೆಂಗ, ಅದನ್ನ ಉಪಯೋಗಿಸಿ ಏನಾದ್ರೂ ನಾವು ಲೆಕ್ಕ ಹೆಂಗ್ ಮಾಡೋದು ಹೇಳಿದ್, ಲೆಕ್ಕಲ್ಲಿ ಹೋಗ್ದಾಗ ಅದು ಎಷ್ಟು ದೂರ ಹೋಗ್ತದೆ ಬರ್ಬೇಕದು. ಅದನ್ನೆಲ್ಲ ನಾವು ಲೆಕ್ಕ ಹಾಕಿದಾಗ ನಮಗೆ ಉಪಯುಕ್ತವಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ.